ಮಹಾದೇವ ವಚನ ಅಲ್ವಾ? ಶುಭ ಮಧ್ಯಾಹ್ನ. ಶುಭ ಮಧ್ಯಾಹ್ನಗಳು. ಶುಭ ಮಧ್ಯಾಹ್ನ ಸರ್. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಗಟ್ಟಿವಾಳೆಯನ ವಚನಗಳನ್ನ ಹಾಗೂ ಅಲ್ಲಮ ಪ್ರಭುದೇವರ ವಚನಗಳನ್ನ ಅಭ್ಯಾಸ ಮಾಡಿದ್ದೇವೆ. ಇವತ್ತು ಅಕ್ಕಮಹಾದೇವಿಯ ವಚನವನ್ನ ಅಧ್ಯಯನ ಮಾಡುವಂತ ಒಂದು ಸಂದರ್ಭ. ವಾಸ್ತವದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಅವಲೋಕನೆ ಮಾಡಿದಾಗ ಅಕ್ಕಮಹಾದೇವಿಗೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂತ ಸ್ಥಾನಮಾನ ಇರೋದನ್ನ ಕಾಣ್ತೇವೆ. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ಸ್ತ್ರೀಯರು ಕೇವಲ ಅಡಿಗೆ ಮನೆಗೆ ಸೀಮಿತವಾಗಿದ್ದಂತಹ ಸಂದರ್ಭದಲ್ಲಿ ತನ್ನ ಶಕ್ತಿಶಾಲಿಯಾದಂತಹ ದೌರ್ಜನ್ಯ, ತನ್ನ ಮೇಲಾಗುವ ದೌರ್ಜನ್ಯದ ವಿರುದ್ಧವಾದ ಹೋರಾಟದ ಪ್ರಮುಖವಾದ ಅಸ್ತ್ರವನ್ನಾಗಿ ಮಾಡಿಕೊಂಡು ಸಮಾಜಮುಖಿಯಾಗಿ ತನ್ನಂತ ತೋರ್ಪಡಿಸ್ಕೊಂತ ಆ ಮೂಲಕವಾಗಿ ಸಮಸ್ತ ಸ್ತ್ರೀ ಸಮಾಜವನ್ನ ಹೋರಾಟಕ್ಕೆ ಅಣಿಗೊಳಿಸಿದಂತಹ ಒಂದು ಕ್ರಿಯಾಶಕ್ತಿಯಾಗಿ ಕಂಗೊಳಿಸಿದಂತಹ ಒಂದು ವ್ಯಕ್ತಿತ್ವ ಅಂದ್ರೆ ಅದು ಅಕ್ಕಮಹಾದೇವಿ. ಅಕ್ಕಮಹಾದೇವಿಯನ್ನ ಭಾರತದ ವಿಚಾರಕ್ಕೆ ನಾವು ತೆಗೆದುಕೊಂಡಾಗ ಕರ್ನಾಟಕದ ಮೊಟ್ಟ ಮೊದಲ ಕವಿಯತ್ರಿ ಅಂತಾನೂ ಕೂಡ ಕರಿತೀವಿ, ಹಾಗೆ ಕರ್ನಾಟಕದ ಮೊಟ್ಟ ಮೊದಲ ಸ್ತ್ರೀ ಪರ ಹೋರಾಟಗಾರ್ತಿ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಅಕ್ಕಮಹಾದೇವಿ ಕೇವಲ ಆಧ್ಯಾತ್ಮಿಕ ವಿಚಾರಗಳನ್ನಷ್ಟೇ ಹೇಳದೆ ಪುರುಷ ದೌರ್ಜನ್ಯದ ವಿರುದ್ಧವಾಗೂ ಕೂಡ ಮಾತಾಡುವಂತದ್ದನ್ನ ಕಾಣ್ತೇವೆ. ಮತ್ತು ಸ್ತ್ರೀ ಸಮಾನತೆಯ ಒಂದು ದ್ಯೋತಕವನ್ನ ಅವರ ವಚನಗಳಲ್ಲಿ ನಾವು ಅವಲೋಕನ ಮಾಡ್ಲಿಕ್ಕೆ ಸಾಧ್ಯ ಇದೆ. 12ನೇ ಶತಮಾನದ ವೈಶಿಷ್ಟ್ಯ ಏನಪ್ಪಾ ಅಂತ ಅಂದ್ರೆ, ಅಲ್ಲಿವರೆಗೆ ಸಮಾಜದಲ್ಲಿ ಜಡ್ಡುಗಟ್ಟಿದ್ದಂತ ಬಹಳಷ್ಟು ವಿಚಾರಗಳನ್ನ, ಬಹಳಷ್ಟು ನಂಬಿಕೆಗಳನ್ನ ಬುಡಮೇಲು ಮಾಡಿ ಹೊಸದೊಂದು ಸ್ಥಾಯಿ ನಂಬಿಕೆಗಳನ್ನ ಸ್ಥಾಪಿಸಿದಂತ ಕೀರ್ತಿ ವಚನ ಸಾಹಿತ್ಯಕ್ಕೆ ಸಲ್ಲುತ್ತೆ. ಅಲ್ಲಿವರೆಗೆ ಕೇವಲ ಪಂಡಿತರಿಗೆ ಮತ್ತು ಪುರೋಹಿತ ವರ್ಗಕ್ಕೆ ಸೀಮಿತವಾಗಿದ್ದಂತ ಸಾಹಿತ್ಯವನ್ನ
ದುಡಿಯುವಂತ ಮನೆಯ ಆಳಿನ ಮಟ್ಟಕ್ಕಾನ ತಂದು ನಿಲ್ಲಿಸಿ ಸಾಮಾನ್ಯೀಕರಣಗೊಳಿಸಿದಂತ ಕೀರ್ತಿ ಕೂಡ ವಚನ ಸಾಹಿತ್ಯಕ್ಕೆ ಸಲ್ಲುತ್ತದೆ. ಅರ್ಥವಾಗದಂತ ಸಂಸ್ಕೃತಕ್ಕೂ ಇಷ್ಟವಾದ ಭಾಷೆಯನ್ನ ಸಾಹಿತ್ಯ ಭಾಷೆಯನ್ನಾಗಿ ಮಾಡಿಕೊಂಡಿದ್ದಂತಹ ವ್ಯವಸ್ಥೆ ಅಡಿಯಲ್ಲಿ ಸಮಾಜದ ಸಹಜ ಭಾಷೆಯನ್ನ ಬಳಸುವಂತಹ ಒಂದು ಧೈರ್ಯ, ಆ ಮೂಲಕವಾಗಿ ಗೆಲುವು ತಂದುಕೊಟ್ಟಂತಹ ಒಂದು ಸ್ಥೈರ್ಯ ಇದೆಯಲ್ಲ, ಇದು ಕೂಡ ವಚನ ಸಾಹಿತ್ಯದ ಬಹಳ ಮುಖ್ಯವಾದ ಧೋರಣೆ. ಹಾಗೂ ಪುರಾಣಗಳಿಗೆ ಅಷ್ಟೇ ಸೀಮಿತವಾಗಿದ್ದಂತಹ ಸಾಹಿತ್ಯ ಪರಿಕಲ್ಪನೆಯನ್ನ ಸಮಾಜಮುಖಿಯಾದ ಅನುಭವಗಳನ್ನ ಕ್ರೋಢೀಕರಿಸುವ ಮೂಲಕ ಸಾವಿರಾರು ವರ್ಷಗಳ ಭವ್ಯ ಮುನ್ನುಡಿಯನ್ನು ಹಾಡುವಂತಹ ಒಂದು ಶಕ್ತಿಶಾಲಿಯಾದ ಚಿಂತನೆ ಉಟ್ಕೊಂತಲ್ಲ, ಇದು ಕೂಡ ವಚನ ಸಾಹಿತ್ಯದ ಬಹಳ ಮುಖ್ಯವಾದಂತ ಕಾಳಜಿ. ಅದರ ಜೊತೆಗೆ ಸ್ತ್ರೀ ಸಮಾನತೆ, ಜಾತಿ, ಧರ್ಮ, ವರ್ಗ ಎಲ್ಲ ವಿಚಾರಗಳನ್ನ ಬಹಳ ಕೂಲಂಕುಷವಾಗಿ ಸಾಮಾನ್ಯೀಕರಿಸ್ತಾ, ಆ ಮೂಲಕವಾಗಿ ಮನುಷ್ಯ ಸಂವೇದನೆಗೆ ತಕ್ಕಂತೆ ಮಾನವೀಯ ಮೌಲ್ಯಗಳನ್ನ ಜಾಗೃತಗೊಳಿಸುವ ಜೊತೆಗೆ ಸಮಾಜದ ಮೇಲೆ ಹೇರಲ್ಪಟ್ಟಂತ ಅನಿಷ್ಟ ಪದ್ಧತಿಯ ವಿರುದ್ಧವಾದ ಹೋರಾಟ ನಡೀತಲ್ಲ, ಆ ಹೋರಾಟಕ್ಕೆ ಪ್ರೇರಣೆಯಾಗಿ ಅನೇಕ ಮಜಲುಗಳಲ್ಲಿ ವಚನ ಸಾಹಿತ್ಯ ತನ್ನ ಶ್ರೇಷ್ಠತೆಯನ್ನ ಮೆರೆದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಸ್ತ್ರೀ ಪರವಾದ ಕಾಳಜಿ ಕೂಡ ಒಂದು. ಅವತ್ತಿಗೆ ಪುರುಷ ಕೇಂದ್ರಿತವಾದಂತಹ ಸಮಾಜದಲ್ಲಿ ಸ್ತ್ರೀಗೆ ಯಾವುದೇ ರೀತಿಯಾದಂತಹ ಸಾಮಾಜಿಕ ಮೌಲ್ಯಗಳೇ ಇಲ್ಲದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀ ಪರಂಪರೆಗೆ ಉತ್ತಮವಾದಂತಹ ಭವಿತವ್ಯವನ್ನು ಕಲ್ಪಿಸಿಕೊಡುವ ನೆಲೆಯಲ್ಲಿ ಒಂದಲ್ಲ ಒಂದು ರೀತಿಯ ಗೆಲುವನ್ನು ತಂದುಕೊಂಡಂತಹ ಒಂದು ವ್ಯವಸ್ಥಿತವಾದಂತಹ ಪ್ರಯತ್ನ ಅಂತಂದ್ರೆ ಅದು ವಚನ ಸಾಹಿತ್ಯದ ಪ್ರಯತ್ನ. ಅವತ್ತಿಗೆ ಅಕ್ಕ ಮಹಾದೇವಿ ಆದಿಯಾಗಿ ಇದ್ದಂತ ಸುಮಾರು ಹೆಣ್ಣು ಮಕ್ಕಳು ವಚನ ಸಾಹಿತ್ಯವನ್ನ ಸಮೃದ್ಧಗೊಳಿಸಿದ ಮತ್ತು ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಇತಿಹಾಸವನ್ನು ನೋಡ್ತೇವೆ. ಅಕ್ಕ ನಾಗಮ್ಮ ಆಗ್ಬೋದು, ಗಂಗಾಂಬಿಕೆ ಆಗ್ಬೋದು, ನೀಲಾಂಬಿಕೆ ಆಗ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಆಗ್ಬೋದು, ಒಮ್ಮಗೆ ರಾಯಮ್ಮ ಆಗ್ಬೋದು, ಸೂಳೆ ಸಂಕವ್ವ ಆಗ್ಬೋದು, ಹಾಗೆ ಅಕ್ಕ ಮಹಾದೇವಿ ಆಗ್ಬೋದು. ಹೀಗೆ ಬಹಳಷ್ಟು ಸಂಖ್ಯೆಯಲ್ಲಿ ಸ್ತ್ರೀಯರು ತಮ್ಮದೇ ಆದಂತ ಅನುಭವಾತ್ಮಕ ವಿಚಾರಗಳನ್ನ ಪುರುಷ ಸಮಾಜದ ಕೇಂದ್ರದಲ್ಲಿ ನಿಂತು ನಿರ್ಭೀತಿಯಿಂದ ವ್ಯಕ್ತಪಡಿಸುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಕೊಡುವಲ್ಲಿ ವಚನ ಸಾಹಿತ್ಯ ಮತ್ತು ಅದಕ್ಕೆ ಪ್ರೇರಣೆಯಾಗಿ ನಿಂತಹ ಬಸವಣ್ಣ ಮತ್ತು ಅಲ್ಲಮರ ಶ್ರಮ ಅವಿಸ್ಮರಣೀಯ ಅಂತ ನಾನಾದ್ರೂ ಈ ವಿಚಾರದಲ್ಲಿ ಭಾವಿಸ್ತಾ, ಈ ಎಲ್ಲ ಅವಕಾಶಗಳ ಜೊತೆಗೆ ಹೋರಾಟಮುಖಿಯಾಗಿ ತನ್ನನ್ನು ತಾನು ತೊಡಗಿಸ್ಕೋಬೇಕು ಅನ್ನುವಂತ ಮನೋಭಾವ ಹುಟ್ಟಲ್ಲ ಆ ಹೆಣ್ಣು ಮಕ್ಕಳಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಅದರಲ್ಲೂ ಕೂಡ ತನ್ನ ಗಂಡಂದಿರ ಸಂಗಡವೇ ಇದ್ದು ಸೇವೆ ಮಾಡುವ ಒಂದು ಬಗೆಯನ್ನ ನಾವು ವಚನಕಾರ್ತಿಯರಲ್ಲಿ ಕಂಡ್ರೆ, ಗಂಡನನ್ನ ವಿರೋಧಿಸಿ ಧಿಕ್ಕರಿಸಿ ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅಂತ ಹೇಳಿಕೊಳ್ಳುವ ಧೈರ್ಯವಂತಿಕೆಯನ್ನ ಕಂಡದ್ದು ಒಬ್ಬರಲ್ಲಿ ಮಾತ್ರ, ಅದು ಅಕ್ಕ ಮಹಾದೇವಿ ಮಾತ್ರ. ಅಂತ ಅಕ್ಕ ಮಹಾದೇವಿಯ ಬದುಕು ಮತ್ತು ಬರಹ ಮತ್ತು ಅವಳ ಆದರ್ಶಗಳು ಈ ಎಲ್ಲವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ನಮ್ಗನ್ಸುತ್ತೆ, ಅಧ್ಯಾತ್ಮ ಮೂಲದಲ್ಲಿ ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗಿ ಅನ್ನೋ ರೀತಿಯಲ್ಲಿ ಹೇಗೆ ಅಕ್ಕ ಮಹಾದೇವಿ ಮತ್ತು ಮಲ್ಲಿಕಾರ್ಜುನ ಗಂಡ ಹೆಂಡಿನ ರೂಪದಲ್ಲಿ ಇದ್ರು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ನನಗೆ ನನ್ನ ಮಾನಸಿಕ ಗಂಡನೇ ಲೇಸು ಅನ್ನುವಂತ ಆಕೆ ಅಂದ್ರೆ ಇಲ್ಲಿ ದೇಹದ ಗಂಡ ಸತ್ತು ಹೋಗ್ಬೋದು, ಆದ್ರೆ ಮನಸ್ಸಿನ ಗಂಡ ಸತ್ತು ಹೋಗೋದಿಲ್ಲ. ಅರ್ಥ ಆಯ್ತಲ್ಲ? ನಮ್ಮ ಲೌಕಿಕ ಜೀವನ ಅರ್ಥ ಹೋಗ್ಬೋದು. ಅದಕ್ಕೆ ಹೇಳಿದೆ ನಿಮ್ಗೆ, ಲೌಕಿಕವಾಗಿ ಪಡುವ ಕಿವಿ, ಕಣ್ಣು, ಮೂಗು, ನಾಲಿಗೆ, ರೂಪ, ರಸಗಂಧ, ಸುಮುದ್ಭವ ಸುಖದೊಳು ತೊಡರುವುದೇ ಸುಖಮಲ್ಲ, ಅವಿಲ್ಲದ ಅಂತಿಲ್ಲದ ಅತೀಂದ್ರಿಯವೇ ಸುಖಂ ಅಂತ ಪಂಪ ಏನ್ ಹೇಳ್ದ. ಅಂತ ಅತೀಂದ್ರಿಯವಾದಂತ ಅಧ್ಯಾತ್ಮ ಸುಖ ಇದೆಯಲ್ಲ, ಅಧ್ಯಾತ್ಮ ಸುಖ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅಂತ ಆತ್ಮಮುಖಿಯಾಗಿ ಗಂಡನನ್ನ ವರಿಸುವ ಮತ್ತು ಆತ್ಮಮುಖಿಯಾಗಿ ಗಂಡನನ್ನ ಗೌರವಿಸುವ ಮತ್ತು ಆತನೊಂದಿಗೆ ಮಿಲನ ಹೊಂದುವ ಮತ್ತು ಆತನೊಂದಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುವಂತ ಮನೋಭಾವ ಅಕ್ಕಮಹಾದೇವಿಯ ಅಧ್ಯಾತ್ಮ ಚಿಂತನೆಯ ಅತ್ಯಂತ ಆಳವಾದ ಗ್ರಹಿಕೆ. ಹಾಗಾಗಿ ಆಕೆಯನ್ನ ಪ್ರಶ್ನಿಸುವ ಅಥವಾ ಆಕೆಯನ್ನ ವಿಮರ್ಶಿಸುವ ಧೈರ್ಯ ಸಹಜವಾಗಿ ಯಾರಿಗೂ ಬರೋದಿಲ್ಲ. ಯಾಕೆಂದ್ರೆ ಅಂಥದ್ದೊಂದು ಪರಿಪೂರ್ಣ ವ್ಯಕ್ತಿತ್ವವನ್ನ ನಾವು ಅಕ್ಕಮಹಾದೇವಿಯಲ್ಲಿ ಕಾಣ್ತೇವೆ. ಅಂತ ಅಕ್ಕಮಹಾದೇವಿ ಹುಟ್ಟಿದ್ದು ಮತ್ತು ಬೆಳೆದದ್ದು ವಿಚಾರವನ್ನ ಸ್ಮರಿಸ್ತಾ ಅವರ ಒಂದಷ್ಟು ಕೊಡುಗೆಗಳನ್ನ ಹೇಳ್ತಾ ಅವರ ವಚನಗಳನ್ನ ಅಭ್ಯಾಸ ಮಾಡುವಂತ ಕಾಲ. 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ ಈಕೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯವರು. ನಮ್ಗೆ ಅಲ್ಲಮಪ್ರಭು ಕೂಡ ಶಿವಮೊಗ್ಗ ಜಿಲ್ಲೆಯವರೇ ಆಗ್ತಾರೆ. ಹಾಗೆ ಈಕೆ ಕೂಡ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅನ್ನುವಂತ ಈಗಿನ ಉಡುಗಣಿ ಅನ್ನುವಂತ ಒಂದು ಪ್ರಾಂತ್ಯ ಅಥವಾ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಹುಟ್ಟು ಬಂದಂತಹ ಮಹಿಳೆ ಈ 12ನೇ ಶತಮಾನದ ವಚನಕಾರ್ತಿ ಮಹಾದೇವಿ ಅಕ್ಕ ಅಥವಾ ಅಕ್ಕ ಮಹಾದೇವಿ. ಬಾಲ್ಯದಿಂದಲೇ ಶಿವನಲ್ಲಿ ಅಪಾರವಾದ ಭಕ್ತಿ ಇದ್ದ ಈಕೆಗೆ ಕೌಶಿಕನೆಂಬ ರಾಜನೊಂದಿಗೆ ಬಲವಂತವಾಗಿ ವಿವಾಹವಾಗುತ್ತದೆ. ವಾಸ್ತವದಲ್ಲಿ ಇದೊಂದು ಸ್ವಾರಸ್ಯಕರವಾದ ಘಟನೆಯನ್ನು ನಿಮ್ಗೆ ಹೇಳಲೇಬೇಕು. ಕೌಶಿಕ ಎಂಬಂತ ವ್ಯಕ್ತಿ ಆ ಪ್ರಾಂತ್ಯವನ್ನು ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಆತ ತನ್ನ ವೈಭವದ ಮೆರವಣಿಗೆಯನ್ನ ಇಟ್ಕೊಂತಾನೆ.
ಆ ಮೆರವಣಿಗೆಯನ್ನ ನೋಡ್ಲಿಕ್ಕೆ ಸಹಸ್ರಾರು ಜನ ರಸ್ತೆ ಇಕ್ಕಲಗಳಲ್ಲಿ ಸೇರ್ತಾರೆ. ಇವತ್ತಿನ ಜಂಬೂ ಸವಾರಿ ನೋಡ್ಲಿಕ್ಕೆ ಜನ ಸೇರ್ತಾರಲ್ಲ ಆ ತರ. ರಾಜ ಬರ್ತಾ ಇದ್ದಾನೆ, ನೋಡ್ಬೇಕು ನೋಡ್ಬೇಕು ಎಂಬ ಹುಮ್ಮಸ್ಸಿನಿಂದ ಬಹಳಷ್ಟು ಜನ ಸೇರ್ತಾರೆ. ಆ ಸೇರಿರುವಂತ ಜನರ ಗುಂಪಿನಲ್ಲಿ ಅಕ್ಕ ಮಹಾದೇವಿ, ಅಕ್ಕ ಅಲ್ಲ ಅವಾಗ, ಅವಳು ಬರೀ ಮಹಾದೇವಿ, ಅವಾಗಿಂದು ಬಾಲಕೆ ಆಗಿದ್ದಂತ ಅಥವಾ ಕನ್ಯೆ ಆಗಿದ್ದಂತವಳು. ಆ ಮಹಾದೇವಿ ಮತ್ತು ಅವರ ತಂದೆ ತಾಯಿಗಳು ಕೂಡ ನಿಂತ್ಕೊಂಡು ಈ ಒಂದು ಮೇಳವನ್ನ, ಈ ಒಂದು ಮೆರವಣಿಗೆಯನ್ನು ನೋಡ್ತಾ ಇರ್ತಾರೆ. ಆ ಲಕ್ಷ ಲಕ್ಷ ಜನರ ಮಧ್ಯದಲ್ಲಿ ಮಹಾದೇವಿ ಕೌಶಿಕನಿಗೆ ಆಕರ್ಷಕವಾಗಿ ಕಾಣ್ತಾಳೆ. ಅಷ್ಟು ಸುಂದರವಾದ ಮೈಮಾಟ, ಅಷ್ಟು ಆಕರ್ಷಕವಾದಂತ ಭಾಂಗಿಕವಾದಂತ ದೇಹ, ಎಲ್ಲವನ್ನ ನೋಡಿದಂತ ಕೌಶಿಕನಿಗೆ ಆಕೆಯನ್ನು ವರಿಸಬೇಕು ಅಂತ ನಿರ್ಧಾರ ಮಾಡಿ ಅವರ ತಂದೆ ತಾಯಿಗಳಿಗೆ ಕರೆ ಕೊಡ್ತಾನೆ. ಆ ತಂದೆ ತಾಯಿಗಳನ್ನ ಅರಮನೆ ಕರೆಸ್ಕೊಡ್ತಾನೆ. ಅರಮನೆ ಕರೆಸ್ಕೊಂಡು ಅವರ ಮುಂದೆ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿ, ನಿಮ್ಮ ಮಗಳನ್ನು ನಾನು ವಿವಾಹವಾಗ್ತೇನೆ ಹಾಗೆ ಅಂತ ಅಂದಾಗ ಅವ್ರಿಗೊಂದು ಕಡೆ ಸಂತೋಷವಾಗುತ್ತೆ. ಯಾಕೆ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ನನ್ನ ಮಗಳು ಮಹಾರಾಣಿ ಆಗ್ತಾಳೆ ಅಂತ. ಆದ್ರೆ ಮತ್ತೊಂದು ಕಡೆ ದುಃಖವಾಗುತ್ತೆ. ಯಾಕೆಂದ್ರೆ ತನ್ನ ಮಗಳು ಯಾರನ್ನು ಮದುವೆ ಆಗಲ್ಲ ಅಂತ ನಿರ್ಧಾರ ಮಾಡಿದಳೆ ಅಂತ. ವಿಚಾರ ತಿಳಿದಂತ ಆತ ಕುಪಿತಗೊಂಡು, ನಿಮ್ಮ ಮಗಳು ನನ್ನನ್ನ ಮದುವೆ ಆಗದಿದ್ದರೆ ನಿಮ್ಮಿಬ್ಬರನ್ನು ಸಂಹಾರ ಮಾಡಿಬಿಡ್ತೇನೆ ಹಾಗೆ ಅನ್ನುವಂತ ಭಯವನ್ನ ಹುಟ್ಟಿಸಿ ಮನೆ ಕಳಿಸ್ತಾನೆ. ಈ ವಿಷಯವನ್ನ ತನ್ನ ಮಗಳಿಗೆ ಮನವರಿಕೆ ಮಾಡಿದಾಗ ಆಕೆಗೆ ಅನ್ಸುತ್ತೆ, ನಾನೇನಾದ್ರೂ ಮದುವೆಗೆ ನಿರಾಕರಿಸಿದ್ರೆ ನಮ್ಮ ತಂದೆ ತಾಯಿಗಳನ್ನ ಆ ಕೌಶಿಕ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡ್ತಾನೆ, ನನ್ನ ತಂದೆ ತಾಯಿಗಳ ಸಾವಿಗೆ ನಾನು ಕಾರಣನಾಗ್ತೀನಲ್ಲ ಅನ್ನುವಂಥ ಉದ್ದೇಶಕ್ಕೆ ಒಲ್ಲದ ಮನಸ್ಸಿನಲ್ಲಿ ಆಕೆ ಮದುವೆಗೆ ಹೋಗ್ತಾಳೆ 3 ನಿಬಂಧನೆಗಳ ಮೇಲೆ. ಏನು ನಿಬಂಧನೆಗಳು ಅಂದ್ರೆ, ಒಂದು ರಾಜನಿಗೆ ಹೇಳುವಂಥದ್ದು, ನಾನು ನಿನ್ನ ಮದುವೆ ಆಗ್ತೇನೆ, ಆದ್ರೆ ನೀನು ನನಗೆ 3 ಭಾಷೆಯನ್ನ ಕೊಡಬೇಕು. ಏನು ಭಾಷೆ ಅಂತಂದ್ರೆ, ನಾನು ಧ್ಯಾನಾಸಕ್ತಳಾಗಿದ್ದಾಗ ನೀನು ನನ್ನನ್ನು ಅನುರಕ್ತನಾಗಕೂಡದು. ಅನುರಕ್ತ ಅಂದ್ರೆ ಸೇರ್ಕೂಡುದು, ಅಂದ್ರೆ ನನ್ನ ಹೆಂಡತಿ ತರ ನಡೆಸ್ಕೊಂಡ್ ಕೊಡುದು. ನಾನು ಧ್ಯಾನ ಮಾಡುವಾಗ ನನ್ನ ಧ್ಯಾನಕ್ಕೆ ನೀನು ತೊಂದರೆ ಮಾಡಬಾರ್ದು. ಒಂದು, ನಾನು ಶಿವಪೂಜೆಯನ್ನ ಮಾಡುವಾಗ ಯಾವ ಕಾರಣಕ್ಕೂ ನೀನು ನನಗೆ ತೊಂದರೆಯನ್ನ ಕೊಡಬಾರ್ದು. 2, ಇನ್ನು 3ನೇದು, ನಾನು ದಾಸೋಹವನ್ನು ಮಾಡಿಸುವಾಗ, ದಾಸೋಹ ಅಂದ್ರೆ ಗೊತ್ತಲ್ಲ, ಶರಣರು ಏನು ಜಂಗಮರು ಬಂದವರಿಗೆ ಕರೆದು ಊಟ ಹಾಕ್ತಿವಲ್ಲ, ಅದನ್ನ ದಾಸೋಹ ಅಂತೀವಿ. ನಾನು ದಾಸೋಹ ಕಾರ್ಯದಲ್ಲಿ ನಿರತರಾಗಿದ್ದಾಗ ಯಾವುದೇ ಕಾರಣಕ್ಕೂ ನೀನು ಬಂದು ನನ್ನ ವ್ಯವಸ್ಥೆ, ನನ್ನ ಸಂಪರ್ಕಕ್ಕೆ ನೀನು ಬರಬಾರದು ಮತ್ತು ಪ್ರಶ್ನೆ ಮಾಡಬಾರದು. ಈ ರೀತಿ 3 ಷರತ್ತುಗಳನ್ನ ಹಾಕ್ತಾಳೆ. ಅವನೇನ್ ಅನ್ಕೊಂಡಿದ್ದ, ದಿನಕ್ಕೊಂದು ಅರ್ಧ ಗಂಟೆ ಧ್ಯಾನ, ಅರ್ಧ ಗಂಟೆ ಪೂಜೆ, ಅರ್ಧ ಗಂಟೆ ದಾಸೋಹ, ಇನ್ ಮಿಕ್ಕಿದ ಸಮಯ ನನ್ನ ಹೆಂಡತಿ ನನಗೆ ಸಿಗ್ತಾಳೆ ಅಂತ ಬಹಳ ಪ್ರೀತಿಯಿಂದ ಒಪ್ಪಿ ಆಕೆಯನ್ನ ಮದುವೆ ಆಗ್ತಾನೆ. ದೌರ್ಭಾಗ್ಯವಶ ಮದುವೆ ಆದ ದಿನದಿಂದಲೇ ಆಕೆ ದಿನಚರಿಯನ್ನ ನೋಡಿ ಇವ್ರಿಗೆ ಒಂದ್ ರೀತಿ ದಿಗ್ಭ್ರಮೆ ಆಗಿರುತ್ತೆ. ಏನು ಅಂದ್ರೆ, ರಾತ್ರಿ ದಾಸೋಹವನ್ನು ಮುಗಿಸಿ ಅವಳು ತನ್ನ ಮಲಗುವ ಕೋಣೆಗೆ ಬಂದಿದ ತಕ್ಷಣ ಅಲ್ಲಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬೆಳಗಿನ ಜಾವ 6 ಗಂಟೆ 7 ಗಂಟೆ ತನಕ ಧ್ಯಾನ ಮಾಡ್ತಾ ಇದ್ಲು. 7 ಗಂಟೆ ಮೇಲೆ ಧ್ಯಾನ ಮಾಡಿ ಏನ್ ಮಾಡ್ತಿದ್ಲು, ನೇರವಾಗಿ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಶುರು ಮಾಡ್ಬಿಡ್ತಿದ್ಲು. ದೇವ್ರ ಪೂಜೆ ಎಲ್ಲಿವರೆಗೂ ಮಾಡೋಳು ಅಂದ್ರೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಅಂದ್ರೆ ಮಧ್ಯಾಹ್ನ, ಅವಾಗೇನು ಸಮಯದ ನಿಗದಿ ಇಲ್ಲ, ಮಧ್ಯಾಹ್ನ ತನಕ ಧ್ಯಾನ ಶಿವಪೂಜೆ ಮಾಡೋಳು. ಮಧ್ಯಾಹ್ನ ಆದ್ಮೇಲೆ ಆದ್ರೂ ಇವಳು ನನಗೆ ಸಿಗ್ತಾಳೆ ಅಂತಂದ್ರೆ ಮಧ್ಯಾಹ್ನದಿಂದ ರಾತ್ರಿ ತನಕ ದಾಸೋಹ ಇಟ್ಕೊಳ್ಳೋಣ. ಅಲ್ಲಿಗೆ ತನಗೆ ದೊರೆತಂತ 24 ಗಂಟೆಯನ್ನ 3 ಭಾಗ ಮಾಡಿ 1 ನಿಮಿಷವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಿವನಲ್ಲಿ ಐಕ್ಯಳಾಗುವಂತ ನಿರ್ಧಾರವನ್ನ ಕೈಗೊಂಡ್ರು. 1 ದಿವಸ ನೋಡ್ದ, 2 ದಿವಸ ನೋಡ್ದ, ವಾರ ನೋಡ್ದ, 15 ದಿವಸ ನೋಡ್ದ, ಬೇಸರ ಆಗೋಗ್ಬಿಡ್ತು. ಕೊನೆಗೆ ಅವಳು ಶಿವಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ, ಏನಿದು ನಿನ್ನ ಶಿವಪೂಜೆಯನ್ನೇ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಗಂಡ ಅನ್ನುವಂತ ಭಕ್ತಿ ಇದೆಯಾ ನಿನಗೆ ಹಾಗೆ ಹೀಗೆ ಅಂತಂದು ಬಂದು ಆಕೆಗೆ ತೊಂದರೆ ಕೊಟ್ಬಿಟ್ಟ. ಆಕೆ ಹೇಳ್ತಾಳೆ, ನನ್ನ 2 ನಿಬಂಧನೆಯಲ್ಲಿ 1ಅನ್ನ ನೀವು ಮುರಿದಿದ್ದೀರಾ, 3 ನಿಬಂಧನೆಯಲ್ಲಿ ಇನ್ನ 2 ಇದೆ. ಇನ್ನೂ ಒಂದಷ್ಟು ದಿನ ಸುಮ್ಮನೆ ಇದ್ದ. ನೋಡಿ ಜಂಗಮನಿಗೆ ಊಟ ಹಾಕುವಂತ ಸಂದರ್ಭದಲ್ಲಿ ನಿಲ್ಸು, ಏನ್ ಮಧ್ಯಾಹ್ನದಿಂದ ಮಧ್ಯರಾತ್ರಿ ತನಕ ಬರೀ ಊಟ ಹಾಕಿ ಅವ್ರ ಹೊಟ್ಟೆ ತುಂಬಿಸಿದ್ದೆ ಆಯ್ಕೆ ಹೊರತು ಗಂಡ ಅನ್ನೋ ರೀತಿ ನಾನು ನೋಡ್ತಾನೆ ಇಲ್ಲ ನೀನು ಅಂತ ಅದಕ್ಕೂ ತೊಂದರೆ ಕೊಟ್ಬಿಟ್ಟು. ಆಕೆ ಹೇಳ್ತಾಳೆ, ನನ್ನ 3 ನಿಬಂಧನೆಯಲ್ಲಿ 2 ದಾಟಿದ್ರೆ ಇನ್ನೊಂದೇ 1 ಉಳಿದಿರೋದು. ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾಳೆ. ಅಂತಃಪುರ ತಣ್ಣನೆ ಗಾಳಿ ಬೀಸ್ತಾ ಇದೆ. ತನ್ನ ರಾಜ ತನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಳ್ಳಲು ಸಾಧ್ಯವಾಗದೆ ಆಕೆ ಸೌಂದರ್ಯಕ್ಕೆ ಮಾರು ಹೋಗಿ ಧ್ಯಾನಾಸಕ್ತಳಾಗಿದ್ದಂತ ಆಕೆಯನ್ನ ಮುಟ್ಟುಬಿಡ್ತಾನೆ. ಆ ಮುಟ್ಟಿದ ತಕ್ಷಣ ಥಟ್ಟನೆ ಕಂಡು ಬಿಟ್ಟಂತ ಮಹಾದೇವಿ ಹೇಳ್ತಾಳೆ, ಇಲ್ಲಿಗೆ ನಿನ್ನ ಸಂಬಂಧದ ಮುಕ್ತಾಯದ 3 ನಿಬಂಧನೆಗಳು ಮುಗಿದು ಹೋಯಿತು. ನಾನು ಧ್ಯಾನಾಸಕ್ತಳಾಗಿದ್ದಾಗ ನನಗೆ ತೊಂದರೆ ಕೊಡಬಾರದು ಅಂತ ಹೇಳಿದ್ದೆ. ನನ್ನ ಈ ದೇಹದ ಮೇಲಿರುವಂತಹ ಬಟ್ಟೆಗಳ ಆಕರ್ಷಣೆಗೆ ಒಳಗಾಗಿ ನೀನು ನನ್ನ ಮೇಲೆ ಮೋಹಗೊಂಡಿದ್ದೀಯಲ್ಲವೇ, ತೆಗೆದುಕೊಂಡು ನಿನ್ನ ಎಲ್ಲ ವಜ್ರಖಚಿತವಾದ ವೈಢೂರ್ಯ ಖಚಿತವಾದ ಆಭರಣಗಳ ಸಮೇತ ನನ್ನ ಎಲ್ಲ ಬಟ್ಟೆಗಳನ್ನ ನಿನಗೆ ಬಿಚ್ಚಿಕೊಟ್ಬಿಡ್ತೇನೆ ಅಂತ ಆ ಕ್ಷಣಕ್ಕೆ ತನ್ನ ಗಂಡನ ಮುಂದೆ ತನ್ನ ಎಲ್ಲ ಬಟ್ಟೆಗಳನ್ನ ಬಿಚ್ಚಿ, ತನ್ನ ಮುಡಿಯನ್ನು ಬಿಚ್ಚಿ, ತನ್ನ ದೇಹದ ಅಂಗಗಳನ್ನ ಮುಚ್ಕೊಂಡ್ಬಿಟ್ರು.
ಆಗ ಅಕ್ಕ ಮಹಾದೇವಿ ವಿವಸ್ತ್ರಳಾಗಿ ತನ್ನ ಅಂಗಗಳನ್ನ ತನ್ನ ಕೇವಲ ಕೇಶದಿಂದ ಮುಚ್ಚಿಕೊಂಡಂತ ಆಕೃತಿಗೆ ಬಂದು ನಿಲ್ತಾಳೆ. ಆಕೆಯನ್ನ ತಡಿಲಿಕ್ಕೆ ಹೋದಂತ ಗಂಡನಿಗೆ ಹೇಳ್ತಾಳೆ, ನೀನು ಬೆಂಕಿಯನ್ನ ತಡೆಯುವುದು ಸಾಧ್ಯವೇ? ನನ್ನನ್ನು ಮುಟ್ಟಿ ನೀನು ಬದುಕಲು ಸಾಧ್ಯವೇ? ನನ್ನ ದಾರಿಗೆ ಅಡ್ಡ ಬರಬೇಡ. ಮಲ್ಲಿಕಾರ್ಜುನ ಹುಡುಕಾಟದಲ್ಲಿ ಹೊರಟಿರುವ ನನಗೆ ನಿನ್ನಂತ 1000 ಗಂಡರನ್ನ ಮುರಿದು ಒಲೆ ಬಿಕ್ಕುವುದು ಗೊತ್ತು ಅಂತ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ. ಆಕೆಯ ಪಯಣ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸುತ್ತಿ 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 ಕೊನೆಗೆ ಬಸವ ಕಲ್ಯಾಣಕ್ಕೆ ಪ್ರವೇಶ ಮಾಡುವಂತ ಸಂದರ್ಭ ಬರುತ್ತೆ. ಶೂನ್ಯ ಸಿಂಹಾಸನದ ಅಧಿಪತಿಯಾಗಿರುವಂತಹ ಅಲ್ಲಮ, ಜಂಗಮ ಶ್ರೇಷ್ಠನಾದಂತಹ ಬಸವಣ್ಣ, ಅಧ್ಯಾತ್ಮ ವಿಚಾರಗಳಲ್ಲಿ ಪಾಂಡಿತ್ಯ ಪಡೆದಿದ್ದಂತಹ ಚನ್ನಬಸವಣ್ಣ ಹಾಗೂ ಇನ್ನು ಅನೇಕರ ಸಮ್ಮುಖದಲ್ಲಿ ಅಕ್ಕ ಮಹಾದೇವಿಯನ್ನ ನಾವು ಕಲ್ಯಾಣಕ್ಕೆ ಕರ್ಕೊಂಡ್ಬರ್ಬೇಕು, ಮತ್ತೆ ಆಕೆಯನ್ನ ಮಹಾಮನೆಗೆ ಸೇರಿಸ್ಕೋಬೇಕು ಅಂತ ಬಹಳಷ್ಟು ಜನ ನಿರ್ಧಾರ ಮಾಡಿ ಬಸವಣ್ಣ ಕಕ್ಕಯ್ಯ ಎಂಬಂತ ವ್ಯಕ್ತಿಗೆ ಅಕ್ಕ ಮಹಾದೇವಿಯನ್ನ ಕಲ್ಯಾಣಕ್ಕೆ ಕರ್ಕೊಂಡ್ಬರ್ಲಿಕ್ಕೆ ಹೇಳ್ತಾನೆ. ಆಗ ಕಕ್ಕಯ್ಯ ಹೇಳ್ತಾನೆ, ಮಹಾಸ್ವಾಮಿ, ಆಕೆ ಲಜ್ಜೆಗೆಟ್ಟವಳೆಂದು ಕೇಳಿದ್ದೇನೆ. ನಾವು ಇತ್ತೀಚೆಗೆ ಕೇಳ್ತೀವಿ ಲಜ್ಜೆಗೆಟ್ಟಳ ಅಂದ್ರೆ ಅರ್ಧಗಾಡ್ತಿಯಲ್ಲಿ ಅಂತ, ಬೈಗಳ ಅಂತ ಅಲ್ಲ. ಲಜ್ಜೆಗೆಟ್ಟವಳೆಂದು ಕೇಳಿದ್ದೇನೆ ಅಂದ್ರೆ ಅರ್ಥ ಅವಳಿಗೆ ನಾಚಿಕೆ ಇಲ್ಲ ಅಂತ. ನಾಚಿಕೆ ಇಲ್ಲ ಅಂದ್ರೆ ಇಂದ್ರಿಯಗಳ ಮೇಲೆ ಜ್ಞಾನವಿಲ್ಲ, ಅವಳಿಗೆ ಇಂದ್ರಿಯ ಸುಖ ಬೇಕಿಲ್ಲ, ಅವಳು ಅಧ್ಯಾತ್ಮದ ಪರಮಾವಧಿ ಅಂತ ಕೇಳಿದ್ದೇನೆ. ಅಕಸ್ಮಾತ್ ಅವಳ ದೇಹದಲ್ಲಿ ಎಲ್ಲಾದ್ರೂ ಇಂದ್ರಿಯಗಳ ಬಗ್ಗೆ ಲಜ್ಜೆ ಇದ್ದರೆ ಆಕೆಯನ್ನ ನಾನು ಹೆಂಡತಿಯಿಂದ ಸ್ವೀಕರಿಸ್ತೇನೆ. ಅಕಸ್ಮಾತ್ ಅವಳ ದೇಹದಲ್ಲಿ ಯಾವ ಲವಲೇಶವೂ ಲಜ್ಜೆ ಉಳ್ಕೊಂಡಿಲ್ಲ ಅನ್ನೋದಾದ್ರೆ ಆಕೆಯನ್ನ ನಾನು ತಾಯಿಯಿಂದ ಸ್ವೀಕರಿಸಿ ಕರ್ಕೊಂಬರ್ತೀನಿ, ಅದಕ್ಕೆ ನೀವು ಒಪ್ಪಿಗೆ ಕೊಡ್ಬೇಕು. ಆಗ ಅಲ್ಲಮ ಹೇಳ್ತಾನೆ, ಅಯ್ಯೋ ಮೂರ್ಖ, ತಾಯಿಯನ್ನು ಮಗು ಪರೀಕ್ಷಿಸುವಂತೆ ಪರೀಕ್ಷೆ ಮಾಡಲು ಹೊರಟಿದ್ದೀಯೇ. ತಾಯಿಯನ್ನ ಮಗು ಪರೀಕ್ಷೆ ಮಾಡೋದೆಷ್ಟು ನಾಚಿಕೆ ಅಲ್ವಾ? ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದೆಯೇ. ಇಂತಹ ಪರೀಕ್ಷೆಯಿಂದ ಮಹಾದೇವಿಯ ಒಂದು ಸತ್ವ ಜಗತ್ತಿಗೆ ಪರಿಚಿತವಾಗುತ್ತದೆ. ನನ್ನ ಒಪ್ಪಿಗೆ ನಿನಗಿದೆ, ಹೋಗು. ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ, ಪುರಪ್ರವೇಶದ ಸಂದರ್ಭದಲ್ಲಿ ಕಕ್ಕಯ್ಯ ಹೇಳ್ತಾನೆ, ನೋಡಮ್ಮ, ನಿನ್ನಲ್ಲಿ ಲಜ್ಜೆ ಇಲ್ಲ ಎಂದರೆ ನಿನ್ನನ್ನು ನಾನು ತಾಯಿಯಿಂದ, ಲಜ್ಜೆ ಉಳ್ಕೊಂಡಿದೆ ಅಂದ್ರೆ ನಿನ್ನ ನಾನು ಹೆಂಡತಿ ಅಂತ ಸ್ವೀಕರಿಸಲಿಕ್ಕೆ ಸಿದ್ಧ ಇದ್ದೀನಿ. ಇದಕ್ಕೆ ಬಸವಣ್ಣಾದಿಯಾಗಿ ಅಲ್ಲಮಾದಿಯಾಗಿ ಎಲ್ಲರೂ ಒಪ್ಪಿದ್ದಾರೆ, ಇದಕ್ಕೆ ಇನ್ನೂ ಒಪ್ಪಲೇಬೇಕು. ಮಹಾಮಹಿಮರ ಒಪ್ಪಿಗೆ ಇದೆ ಎಂದ ಮೇಲೆ ನನ್ನ ಒಪ್ಪಿಗೆಯನ್ನು ತೆಗೆದುಕೊಂಡು ಏನ್ ಮಾಡ್ತೀಯಾ? ಆಯ್ತು, ನಿನ್ನ ಯಾವ ರೀತಿಯ ಪರೀಕ್ಷೆ ಬೇಕಾದ್ರೂ ಮಾಡ್ಕೋ ಕಕ್ಕಯ್ಯ ಅಂದಾಗ ಆತ ಆಕೆಯ ತಲೆಯಿಂದ ಹಿಡಿದು ಕಾಲಿನವರೆಗೆ ಅವಳ ದೇಹದ ಎಲ್ಲ ಅಂಗಗಳನ್ನ ಮುಟ್ಟಿ ನೋಡ್ತಾನೆ. ಆದ್ರೆ ಅವಳಲ್ಲಿ ಏನೂ ವಿಚಲಿತರಾಗೋದಿಲ್ಲ, ಅವಳಿಗೆ ಎಲ್ಲಿಯೂ ಕೂಡ ಲಜ್ಜೆತನ ತೋರುವುದಿಲ್ಲ, ಏನು ಯಾವುದೇ ರೀತಿಯಾದಂತಹ ಒಂದು ಭಾವನೆಯೂ ಇಲ್ಲದೆ, ಒಂದ್ ರೀತಿ ಯಾವ ಸ್ಪಂದನೆಯೂ ಇಲ್ಲದೆ ಕಲ್ಲಿನ ರೂಪದಲ್ಲಿ ನಿಂತಿರ್ತಾಳೆ. ಆಕೆಯ ದೇಹವನ್ನು ಮುಟ್ಕೊಂತ ತೊಡೆಯ ಭಾಗವನ್ನು ಮುಟ್ಟಿ ಹಾಗೆ ಕಾಲಿನ ಭಾಗಕ್ಕೆ ಹೋಗಿ ಕಾಲಿನ ಮೇಲೆ ಬಿದ್ದು ಅವಳ ಪಾದದ ಮೇಲೆ ಬಿದ್ದು ಗೊಳೋ ಅಂತ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಯಾಕೆಂದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ಲಿಲ್ಲ. ಆಕೆ ಸಮಾಧಾನವಾಗಿ ಹೇಳ್ತಾಳೆ, ಕಕ್ಕಯ್ಯ, ನಿನ್ನ ಪರೀಕ್ಷೆ ಮುಗಿಯಿತೆ. ಅಮ್ಮ ತಾಯಿ, ನಿನ್ನಂತಹ ಮಹಾಮಹಿಮನನ್ನ ಪರೀಕ್ಷೆ ಮಾಡಿ ನನ್ನ ಒಂದು ಬದುಕಿನ ಪಾವಿತ್ರತೆಯನ್ನೇ ಕಳೆದುಕೊಂಡು ಬಿಟ್ಟೆ, ನನ್ನನ್ನು ಕ್ಷಮಿಸು ಅಂದಾಗ ಈಗ ತಾನೇ ನೀನೇನ್ ಹೇಳ್ದೆ? ತಾಯಿ ಅಂದೆ. ತಾಯಿಯನ್ನ ಮುಟ್ಟುವ ಮತ್ತು ತಾಯಿಯ ದೇಹವನ್ನ ಲಜ್ಜೆ ಇಲ್ಲದೆ ಮುಟ್ಟುವಂತ ಅಧಿಕಾರ ಯಾರಿಗಿದೆ? ಮಗುವಿಗೆ ಮಾತ್ರ ಇದೆ. ನೀನು ನನಗೆ ಮಗು ಇದ್ದಂತೆ, ನೀನದು ಯಾವುದೋ ಅಪರಾಧವಲ್ಲ. ಈ ಮೂಲಕ ಈ ಅಕ್ಕ ಮಹಾದೇವಿ ಏನು ಎಂಬುದನ್ನ ನೀನು ಜಗತ್ತಿಗೆ ತೋರ್ಪಡಿಸಿದ್ದೀಯಾ, ಹಾಗಾಗಿ ನೀನೇ ನನಗೆ ತಂದೆ. ಇಲ್ಲಮ್ಮ, ನೀನು ನನಗೆ ಮಾತೆ ಸಮಾನ. ನಿನ್ನಂತ ಮಾತೆಯನ್ನು ನಾನು ಕೆಟ್ಟ ದೃಷ್ಟಿಯಲ್ಲಿ ಕಂಡುಬಿಟ್ಟೆ, ನನ್ನನ್ನು ಕ್ಷಮಿಸುವಂತ ಆಕೆಯ ಬಲಗೈಯನ್ನ ಹಿಡ್ಕೊಂಡು ಕಲ್ಯಾಣಕ್ಕೆ ಕರ್ಕೊಂಡ್ಬಂದು ಆಕೆಯನ್ನು ಹೊಗಳುತ್ತಾನೆ. ಬಹಳಷ್ಟು ದಿನ ಬಸವಣ್ಣಾದಿಯಾಗಿ ಎಲ್ಲರ ಸಂಗಡದಲ್ಲಿದ್ದಂತ ಅಕ್ಕ ಮಹಾದೇವಿ ತನ್ನ ಕೊನೆ ದಿನಗಳನ್ನ ತನ್ನ ಇಷ್ಟ ದೈವ, ಆರಾಧ್ಯ ದೈವವಾದಂತ ಶ್ರೀಶೈಲದ ಮಲ್ಲಿಕಾರ್ಜುನನ ಮಡಿಲಲ್ಲಿ ಕಳಿಬೇಕು ಅಂತ ಶ್ರೀಶೈಲಕ್ಕೆ ಕಾಲ್ನಡಿಗೆಯಲ್ಲಿ ಹೊರಡ್ತಾಳೆ. ಶ್ರೀಶೈಲದ ಬೆಟ್ಟವನ್ನು ತಲುಪಿ ಅಲ್ಲಿ ಒಂದು ಗುಹೆಯಲ್ಲಿ ಆತನ ಧ್ಯಾನವನ್ನ ಮಾಡ್ತಾ 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 ತನ್ನ ಕೊನೆ ದಿನಗಳನ್ನ ಮುಗಿಸಿಕೊಂಡಳು ಅನ್ನುವಂತ ವಿಚಾರವನ್ನ ನಾವಿವತ್ತು ಕೂಡ ಶ್ರೀಶೈಲದಲ್ಲಿ ಅಕ್ಕ ಮಹಾದೇವಿ ಗುಹೆ ಅಂತ ಕಾಣ್ತೇವೆ. ಶ್ರೀಶೈಲದ ಗರ್ಭಗುಡಿಯ ಪಕ್ಕದಲ್ಲೇ ಬಸವಣ್ಣನ ಅಲ್ಲಮನ ಒಂದು ಮೂರ್ತಿ ಇದ್ರೆ ಮತ್ತೊಂದು ಪಕ್ಕದಲ್ಲಿ ಅಕ್ಕ ಮಹಾದೇವಿ ಒಂದು ಮೂರ್ತಿ ಇದೆ. ಹಾಗಾದ್ರೆ ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ಇವತ್ತಿಗೂ ಕೂಡ ಅಲ್ಲಮ ಮತ್ತು ಅಕ್ಕ ಮಹಾದೇವಿಗೆ ಪೂಜೆ ನಡೀತಾ ಇದೆ ಅಂದ್ರೆ ಶಿವಮೊಗ್ಗ ಮತ್ತು ಕರ್ನಾಟಕದ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಆಕೆ ನಮ್ಮ ಜಿಲ್ಲೆಯವರು ಮತ್ತು ನಮ್ಮ ಕರ್ನಾಟಕದವರು ಅಂತ ಅರ್ಥ ಆಯ್ತಲ್ಲ. ಹೀಗೆ ಅಕ್ಕ ಮಹಾದೇವಿ ಅಧ್ಯಾತ್ಮದ ಬಹಳ ಶ್ರೇಷ್ಠತಮವಾದಂತಹ ಚಿಂತಕಿಯಾಗಿ ಸಮಾಜಮುಖಿಯಾಗಿ ಹರಿದಂತದ್ದನ್ನ ಕಾಣ್ತೇವೆ. ಇದಿಷ್ಟು ಅಕ್ಕ ಮಹಾದೇವಿಯ ವಿಚಾರಗಳು. ನೋಡಿ, ತನಗೆ ಬಲವಂತವಾಗಿ ಮದುವೆ ಮಾಡ್ತಾರೆ, ಶೋಭಕ್ತಿ ಅಡ್ಡಿಪಡಿಸಿದ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ. ಇದೆಲ್ಲ ಕತೆ ಗೊತ್ತಾಯ್ತಲ್ಲ. ಈಗ ತಾನು ಹೇಳಿದೆ ನಾನು ನಿಮ್ಗೆ, ಶರಣರೊಂದಿಗೆ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ಕದಳಿ ವನದಲ್ಲಿ ಐಕ್ಯಳಾದಳು ಐತಿಹ್ಯ. ಕದಳಿ ಇದ್ರೆ ಬಾಳೆಹಣ್ಣು, ಕದಳಿ ಫಲ ಅಂದ್ರೆ ಬಾಳೆಹಣ್ಣು ಅಂತ.
ಕದಳಿ ವನ ಅಂದ್ರೆ ಬಾಳೆಯ ತೋಟ. ಬಾಳೆ ತೋಟದಲ್ಲಿ ಆಕೆಗೆ ಚನ್ನಮಲ್ಲಿಕಾರ್ಜುನ ಕಂಡ, ಆತನೊಂದಿಗೆ ಅನುರಕ್ತರಾಗಿ ಆಕೆ ನೇರವಾಗಿ ಕೈಲಾಸಕ್ಕೆ ಹೋದನು ಎಂಬಂತ ನಂಬಿಕೆ ಇದೆ. ಅದೇನೇ ಆಗ್ಲಿ, ಇಂತಹ ಶ್ರೇಷ್ಠತಮವಾದ ಚಿಂತಕೆಯಾದಂತ ಅಕ್ಕ ಮಹಾದೇವಿ ಕನ್ನಡ ಸಾರಸ್ವತ ಲೋಕದಲ್ಲಿ ಅತ್ಯಂತ ಚಿರಸ್ಥಾಯಿಯಾದಂತ ಮೊಟ್ಟ ಮೊದಲ ವಚನಕಾರ್ತಿ ಮತ್ತು ಮೊಟ್ಟ ಮೊದಲ ಮಹಿಳಾ ಹೋರಾಟಗಾರ್ತಿಯಾಗಿ ಸಮಾಜಮುಖಿಯಾದ ಆದರ್ಶಗಳಿಗೆ ಕೇಂದ್ರವಾಗಿದ್ದಾಳೆ. ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳು ಧೈರ್ಯವಾಗಿ ಸಮಾಜದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಮನೋಭಾವ ಹುಟ್ಟು ಹಾಕುವಂತಹ ಒಂದು ಇಚ್ಛಾಶಕ್ತಿ ಮತ್ತು ಪ್ರೇರಣಾ ಶಕ್ತಿಯಲ್ಲಿ ಅಕ್ಕ ಮಹಾದೇವಿಯ ಪಾಲು ಕೂಡ ಇದೆ ಎನ್ನುವಂಥ ವಿಚಾರವನ್ನು ಹೇಳ್ತಾ, ಅಂತ ಅಕ್ಕ ಮಹಾದೇವಿಯ 3 ವಚನಗಳನ್ನ ನಿಮ್ಗೆ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಹಾಗಾದ್ರೆ ಆ ವಚನಗಳನ್ನ ಅಭ್ಯಾಸ ಮಾಡ್ತಾ ಅವಳ ವಿಶೇಷಗಳೇನು ಮತ್ತು ಅವಳ ವಚನದಲ್ಲಿ ಏನ್ ಹೇಳಿಕೊಟ್ಟಿದ್ದಾಳೆ ಅನ್ನೋದನ್ನ ಅಭ್ಯಾಸ ಮಾಡೋಣ. ಬನ್ನಿ. ರತ್ನದ ಸಂಕೊಲೆಯಾದಡೇನು ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ನೋಡಿ, 3 ಜನ ತನ್ನ ವಚನಗಳನ್ನ ಪ್ರಾರಂಭ ಮಾಡುವಾಗ ಆಯುಧಗಳನ್ನೇ ಇಟ್ಟುಕೊಂಡು ಮಾಡ್ತಾರೆ ಎನ್ನುವಂಥದ್ದು. ಮೊದಲಿಗೆ ಪರಿಪೂರ್ಣವಾದ ಬದುಕನ್ನ ಹೇಗೆ ನಡೆಸಬೇಕು ಎಂಬಂತ ಪಂಚೇಂದ್ರಿಯಗಳನ್ನ ಬಡಿಬೇಕು ಅನ್ನುವಂಥ ವಿಚಾರವನ್ನ ಅಲ್ಲಮ್ಮ ಹೇಳಿದ್ರೆ, ಎರಡನೇದು ತನ್ನ ಕೈಯಲ್ಲಿರುವಂತ ಅಸ್ತ್ರಗಳು ಹೇಗೆಲ್ಲ ಉಪಯುಕ್ತವಾಗ್ತವೆ ಮತ್ತು ಆ ಅಸ್ತ್ರಗಳಿಗೂ ಮತ್ತು ಮನುಷ್ಯನ ಬದುಕಿಗೂ ಹೇಗೆಲ್ಲ ವೈಶಿಷ್ಟ್ಯಗಳಿರ್ತವೆ ಅನ್ನೋದನ್ನ ನಮ್ಮ ಗಟ್ಟಿವಾಳೆಯ ಮೊದಲನೇ ಪದ್ಯದಲ್ಲಿ ಹೇಳಿದ್ರೆ, ಇಲ್ಲಿ ನೋಡಿ, ಶ್ರೀಮಂತಿಕೆ ಅನ್ನುವಂಥದ್ದು ಕೂಡ ಕೆಲವು ಸರಿ ಎಷ್ಟು ಸಮಸ್ಯೆಯನ್ನ ತರುತ್ತೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ರತ್ನದ ಸಂಕೋಲೆಯಾದೊಡೇನು ತೊಡರಲ್ಲವೇ. ರತ್ನದ ಸಂಕೋಲೆ, ರತ್ನ ಅಂದ್ರೆ ಗೊತ್ತಿರ್ಬೇಕು, ನವರತ್ನಗಳು, ಮಾಣಿಕ್ಯ, ವೈಡೂರ್ಯ, ಮರಕತ, ಹಾಗೇನೆ ಮುತ್ತು, ರತ್ನ, ಹವಳ, ಅರ್ಥ ಆಯ್ತಲ್ಲ. ಹೀಗೆ ಅಂತ ಅನೇಕ 9 ರತ್ನಗಳನ್ನ ಸೇರಿಸಿ ವಜ್ರ, ನವರತ್ನ ಅಂತ ಕರಿತೀವಿ. ಅಂತ ವಜ್ರ ಖಚಿತವಾದ ಸಂಕೋಲೆಯನ್ನ ಮಾಡಿ ನಿಮಗೆ ತೊಡಸ್ತೀನಿ ಅಂತ ಅಂದ್ರೆ ನೀವು ಸಂತೋಷ ಪಡ್ತೀರಾ? ಸಂಕೋಲೆ ಅಂದ್ರೆ ಏನ್ ಸಾರ್ ಅಂದ್ರೆ ಅದೇನ್ ಬಳೆ ಅಲ್ಲ. ಬಳೆಗೂ ಬೇಡಿಗೂ ವ್ಯತ್ಯಾಸ ಇದೆ. ಸಂಕೋಲೆ ಅಂದ್ರೆ ಏನು? ಬೇಡಿ, ಇವತ್ತು ಕೈದಿಗಳಿಗೆ ಹಾಕ್ತಾರಲ್ಲ ಅಂತ ಬೇಡಿ. ಅಂತ ಬೇಡಿಯನ್ನ ನಿಮ್ಗೆ ಕಬ್ಬಿಣದಲ್ಲೋ ಸ್ಟೀಲಲ್ಲೋ ಮಾಡಿಸಲ್ಲ, ಚಿನ್ನದಿಂದ ಮಾಡಿಸಿ ಅದಕ್ಕೆ ಮುತ್ತು, ರತ್ನ, ವಜ್ರ, ವೈಡೂರ್ಯ ಖಚಿತವಾದಂತ ರತ್ನಗಳನ್ನ ಹಾಕಿರ್ತೀವಿ. ನಿಮಗ್ ಸಂತೋಷವೇ ಅಂತ ಅಂದ್ರೆ ನೀವು ಹೆಮ್ಮೆ ಪಡ್ತೀರಾ? ಸಾರ್ ಏನ್ ಸಾರ್ ಇದು? ಅದು ಚಿನ್ನದ್ದಾಗ್ಲಿ, ವಜ್ರದ್ದಾಗ್ಲಿ ಅಥವಾ ಕಬ್ಬಿಣದ್ದೇ ಆಗ್ಲಿ, ಏನೇ ಆಗ್ಲಿ, ಬೇಡಿನೇ, ಬೇಡಿನೇ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗಿ ಅಂತ ಬೇಡಿ ಹಾಕೋಣದ್ಕಿಂತ ಅದು ವಜ್ರದಲ್ಲ, ನವರತ್ನದಲ್ಲ, ಯಾವ್ದೇ ಆಗ್ಲಿ ಅಂತ ಬೇಡಿ ಬೇಕಿಲ್ಲ. ಹಾಕೋಣದ್ಕಿಂತ ತಪ್ಪಿಸ್ಕೊಳ್ಳೋದೇ ಒಳ್ಳೇದಲ್ವೇ? ಅದ್ ಕೇಳ್ತಾ ಇದ್ರೆ, ರತ್ನದ ಸಂಕೋಲೆಯಾದರೆ ಏನು ತೊಡರಲ್ಲವೇ. ನವರತ್ನಗಳ ಲೇಪಿತವಾದಂತ ಒಂದು ಬೇಡಿ ಆದ್ರೆ ಏನು, ಅದು ಯಾವತ್ತೂ ತೊಡರೇ ಹೊರತು ಅದು ನವರತ್ನದಿಂದ ಮಾಡಿದೀವಿ ಅಂತ ಅತಿಶಯವಾದ ವಿಶೇಷವಾದಂತ ಗೌರವ ಅಂತೂ ಆ ರತ್ನಕ್ಕೆ ಇರುವುದಿಲ್ಲ. ಒಪ್ಕೊಂತೀರಾ? ಅಥವಾ ಸಂಕೋಲೆಗೆ ಇರುವುದಿಲ್ಲ. ಅರ್ಥ ಆಯ್ತಲ್ಲ? ಉದಾಹರಣೆಗೆ ನಿಮ್ಗೆ ಮುಂದೆ ಬರುತ್ತೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಮುತ್ತಿನ ಬಲೆಯಾದೊಡೇನು ಬಂಧನವಲ್ಲವೇ. ನಿಮ್ಮನ್ನ ಕೂಡ ಹಾಕ್ಲಿಕ್ಕೆ ಅಥವಾ ನಿಮ್ಮನ್ನ ಸೆರೆ ಹಿಡಿಲಿಕ್ಕೆ ಹಗ್ಗದ ಬಲೆಯನ್ನ ಬಳಸೋದಿಲ್ಲ ಕಡೆಯ. ಸ್ವಾತಿ ಮುತ್ತುಗಳನ್ನ ಆಯ್ಕೊಂಡ್ಬಂದು ಆ ಮುತ್ತುಗಳನ್ನು ತೂತ ಮಾಡಿ ಅದಕ್ಕೆ ದಾರವನ್ನು ಏರಿಸಿ ಆ ಮುತ್ತುಗಳಲ್ಲಿ ಬಲೆಯನ್ನು ಮಾಡಿ ನಿಮ್ಗೆ ಆ ಬಲೆಯಲ್ಲಿ ನಿಮ್ಮನ್ನ ಹಿಡಿತೀವಿ, ಇದು ಹೆಮ್ಮೆ ಪಡೋ ವಿಷಯ ಅಂತ ಅಂದ್ರೆ ಸಂತೋಷ ಪಡ್ತೀರಾ? ಸಾರ್ ನೀವು ಬಲೆಯಲ್ಲೇ ಹಿಡಿತಿರೋ, ಚಿನ್ನದ ಬಲೆಯಲ್ಲೇ ಹಿಡಿತಿರೋ, ವಜ್ರದ ಬಲೆಯಲ್ಲೇ ಹಿಡಿತಿರೋ, ಅಥವಾ ಕಬ್ಬಿಣದ ಬಲೆಯಲ್ಲೇ ಹಿಡಿತಿರೋ, ಹಗ್ಗದ ಬಲೆಯಲ್ಲೇ ಹಿಡಿತಿರೋ, ಆದ್ರೆ ಬಲೆ ಅನ್ನೋದು ಬಂಧನವೇ ಹೊರತು ನೀವೇಂತನ್ನ ಮಾಡಿದಿರಾ ಅಂತ ಅದೇನು ವಿಶೇಷವಾಗಿ ಬದಲಾಗೋದಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಅದು ಬಂಧನವೇ. ಹಾಗೆ ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದರೆ ಸಾಯದಿರ್ಪರೆ. ನೋಡಯ್ಯ, ನೀನ್ ಅದೃಷ್ಟವಂತ ಕಣಯ್ಯ, ನಿನ್ನಂತ ಅದೃಷ್ಟವಂತ ಈ ಜಗತ್ತಿನಲ್ಲಿ ಯಾರು ಇಲ್ಲ. ಯಾಕೆಂದ್ರೆ ಸಾಕ್ಷಾತ್ 24 ಕ್ಯಾರೆಟ್ ಚಿನ್ನದ ಈ ಕತ್ತಿಯಿಂದ ನಿನ್ನನ್ನು ಕೊಲ್ಬೇಕು ಅಂತ ಅಪ್ಪಣೆ ಆಗಿದೆ. ನಿನ್ನಷ್ಟು ಅದೃಷ್ಟವಂತ ಯಾರಿದ್ದಾನೆಯ್ಯ ಅಂದ್ರೆ ಅವ್ನು, ಹೌದಾ ಸಾರ್, ಚಿನ್ನದ ಕತ್ತಿನ ನೋಡಿದ್ದೀರಾ ಸರ್, ಹೊಡಿರಿ ಸಾರ್, ಸಾಯಿಸ್ತೀರಿ ಸಾರ್ ಅಂತ ಯಾರಾದ್ರೂ ಹೇಳ್ತೀರಾ? ಇಲ್ಲ ಸರ್. ಯಾಕೆ? ಚಿನ್ನದ ಕತ್ತಿ ಏನ್ ಮಾಡ್ತೀರಾ ಹೇಳಿ? ಸರ್ ಓಡಾಕ್ತಿವಲ್ಲ. ಅಲ್ಲಲ್ಲ, ಓಡೋಗೋದ್ ಬೇರೆ. ಇಷ್ಟಪಡ್ತೀರಾ ತಿರಸ್ಕರಿಸ್ತೀರಾ? ಚಿನ್ನ ಜಾಸ್ತಿನ ಸರ್. ಯಾಕೆ?
ಸರ್ ಹೆಂಗೆ ಆದ್ರೆ ಸಾಯವೇ ಅಲ್ವಾ ಸರ್? ಕತ್ತಿ ಚಿನ್ನದ್ದಾದ್ರೇನು, ಕಬ್ಬಿಣದ್ದಾದ್ರೇನು, ತುಕ್ಕಿಡ್ದಿರೋದಾದ್ರೇನು, ಪಳ ಒಳಿತಿರೋದಾದ್ರೇನು ಕತ್ತಿ ಕೆಲಸ ಒಂದೇ. ಏನು? ಕೊಚ್ಚಾಕದು, ಕತ್ತರಿಸೋದು, ಕೊಚ್ಚಾಕೋದು. ಹಾಗಾದ್ರೆ ಚಿನ್ನದ ಕತ್ತಿ ನೋಡಿದ್ರು ಪ್ರಾಣ ಹೋಗೇ ಹೋಗುತ್ತೆ, ಹೌದಲ್ಲ? ಹಾಗೇನೆ ಮುತ್ತಿನ ಬಲೆ ಆದ್ರೂ ಕೂಡ ನಮ್ಮ ಸ್ವಾತಂತ್ರ್ಯವನ್ನ ಕಳ್ಕೊಳ್ಳೇಬೇಕು. ನವರತ್ನ ಖಚಿತವಾದಂತ ಬೇಡಿ ಆದ್ರೂ ಕೂಡ ನಾವು ಬಂಧನಕ್ಕೊಳಗಾಗ್ಲೇಬೇಕು. ಅರ್ಥ ಆಯ್ತಲ್ಲ? ಹಾಗಾಗಿ ಈ ನವರತ್ನ ಖಚಿತವಾದ ಸಂಕೋಲೆ ಆದ್ರೆ ಏನು, ನಮ್ಮ ಕಾಲ್ಗೋ ಕೈಗೋ ಹಾಕಿದ್ರೆ ಓಡಾಡಕ್ಕಾಗುತ್ತಾ? ಇಲ್ಲ. ಅದೆಷ್ಟೇ ಬೆಲೆ ಬಾಳದಾದ್ರೂ ಕೂಡ ಅದು ನಮ್ಮ ಸ್ವತಂತ್ರವನ್ನು ಕಿತ್ತುಕೊಳ್ಳುವಂತ ಒಂದು ತೊಡರು, ಅಂದ್ರೆ ಅಡ್ಡ ಆಗೇ ಆಗುತ್ತೆ. ಹಾಗೇನೆ ಮುತ್ತಿನ ಬಲೆ ಆದ್ರೂ ಕೂಡ ಅದೆಂತದ್ದೇ ವಿಶೇಷವಾದಂತಹ ಸ್ವಾತಿ ಮುತ್ತುಗಳನ್ನ ಹಾಕಿ ಮಾಡಿದ್ರು ಕೂಡ ಅದು ನಮ್ಮನ್ನ ಕಟ್ಟಿ ಹಾಕುವಂತ ಒಂದು ಮಾದರಿ ಆಗುತ್ತೆ. ಅತ್ಯಂತ ಶ್ರೇಷ್ಠತಮವಾದ ಲೋಹವಾದಂತ ಚಿನ್ನದ ಕತ್ತಿ ಆದ್ರೂ ಕೂಡ ಅದ್ರಲ್ಲಿ ಹೊಡೆದ್ರು ಸತ್ತೇ ಸಾಯ್ತಾರೆ. ಅಂದ ಮೇಲೆ ವಿಶೇಷ ಏನು ಇಲ್ಲ. ಬಲೆ, ಬೇಡಿ, ಕತ್ತಿ ಅವುಗಳ ಕೆಲಸ ಅವು ಮಾಡ್ತಾ ಇದ್ದಾವೆ. ಅರ್ಥ ಆಯ್ತಲ್ಲ? ಹಾಗಾಗಿ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದೊಡೆ ನೋಡಿ, ನೋ ಚೇಂಜ್. ಚಿನ್ನದ ಕತ್ತಿ ಅಂತ ಅದೇನು ಪ್ರೀತಿ ತೋರಿಸಲ್ಲ, ಮುತ್ತಿನ ಬಲೆ ಅಂತ ಅದೇನು ಹಾಸಿಗೆ ತರ ಮೆತ್ತಗಿರಲ್ಲ, ನವರತ್ನ ಖಚಿತವಾದ ಬೇಡಿ ಅಂತ ಅದೇ ನಮ್ಗೆ ಆನಂದ ಕೊಡಲ್ಲ. ಹಾಗೇನೆ ಲೋಕದ ಜನರ ಅಥವಾ ಲೋಕದ ಭಜನೆಯಲ್ಲಿ ಭಕ್ತಿಯಲ್ಲಿ ಸಿಲುಕಿದೊಡೆ. ಈ ಜಗತ್ತಿನಲ್ಲಿರುವ ಲೋಕ ಅಂದ್ರೆ ಜಗತ್ತು, ಈ ಜಗತ್ತಿನಲ್ಲಿರುವ ಜನರ ಮಧ್ಯೆ ನಾವು ಭಗವಂತನನ್ನು ಧ್ಯಾನ ಮಾಡ್ತಾ ಇದೀವಿ ಅಂತ ಸಜ್ಜನರ ಸಂಘದಲ್ಲಿ ಭಗವಂತನೊಳಗೆ ಸೇರ್ಕೊಂಡಿದೀವಿ ಎಂದ ತಕ್ಷಣ, ಭಗವಂತನ ಧ್ಯಾನ ಮಾಡ್ತಾ ಇದೀವಿ ಎಂದ ತಕ್ಷಣ ಜನನ ಮರಣ ಬಿಡುವುದೇ ಚನ್ನ ಮಲ್ಲಿಕಾರ್ಜುನ. ನಿನ್ನ ಧ್ಯಾನ ಮಾಡ್ತಾ ಇದೀವಿ ಅಂದ ತಕ್ಷಣ ನಾವು ಸಾವನ್ನ ಗೆಲ್ಲಕ್ ಸಾಧ್ಯನಾ? ಏನ್ ಮಾಡ್ಬೋದು? ಇಲ್ಲ. ಭಗವಂತನ ಧ್ಯಾನ ಮಾಡೋದ್ರಿಂದ ಏನ್ ಮಾಡ್ಬೋದು? ಭಗವಂತನ ಒಲಿಸ್ಬೋದಷ್ಟೇ. ಭಗವಂತನನ್ನ ಸೇರ್ಲಿಕ್ಕೆ ಒಂದಷ್ಟು ದಾರಿ ಕ್ರಮಿಸ್ಬೋದೇ ಹೊರತು ಸಾವನ್ನ ಗೆಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಸವಣ್ಣ ಕೂಡ ಸತ್ತಿದ್ದಾನೆ, ಅಲ್ಲಮ್ಮ ಕೂಡ ಸತ್ತಿದ್ದಾನೆ, ಅಕ್ಕ ಮಹಾದೇವಿ ಕೂಡ ಸತ್ತಿದ್ದಾಳೆ, ನಾನು ಸಾಯ್ತೇನೆ, ನೀವು ಸಾಯ್ತೀರಾ. ಇರೋ ಒಂದಷ್ಟು ದಿನ ದೇವರ ಧ್ಯಾನ ಮಾಡಿ ಸಾಯೋದ್ರಿಂದ ಆತ್ಮಕ್ಕೆ ಮತ್ತು ನಮ್ಮ ಮೋಕ್ಷಕ್ಕೆ ದಾರಿ ಆಗುತ್ತೆ. ಬಿಟ್ರೆ ಸಾವನ್ನ ಗೆಲ್ಲಿಕ್ಕಂತೂ ಯಾರ ಕೈಲೂ ಸಾಧ್ಯ ಆಗಿಲ್ಲ. ನಿಜ ಅಲ್ವಾ? ನಿಜ ತಾನೆ? ನಿಜ. ಹೌದು ಸರ್. ನೋಡಿ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದೊಡೆ. ಏನು? ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವ ಶಿವ ಶಂಕರ ಬೋಳೆ ಶಂಕರ ಬೊಂ ಬೊಂ ಶಂಕರ ಅನ್ಕೊಂಡು ಏನು ಆನಂದದಲ್ಲಿ ಮೈ ಮರ್ತಿದ್ದೀರಲ್ಲ, ಆನಂದದಲ್ಲಿ ಮೈ ಮರೆತು ಶಿವಧ್ಯಾನವನ್ನ ಮಾಡೋದ್ರಿಂದ ಆತ್ಮಕ್ಕೆ ಆನಂದ ಆಗುತ್ತೆ ಹೊರತು ಸಾವನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರಾದ್ರೂ ಶಿವಧ್ಯಾನವನ್ನ ಮಾಡಿ ಸಾವನ್ನ ಗೆದ್ದು ಶಾಶ್ವತ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಅದು ಸುಳ್ಳು. ಚಿನ್ನದ ಕತ್ತಿ ಆದ್ರೂ ಕೊಲ್ಲುತ್ತೆ, ನವರತ್ನದ ಬೇಡಿ ಆದ್ರೂ ತೊಡರಾಗುತ್ತೆ, ಮುತ್ತಿನ ಬಲೆ ಆದ್ರೂ ಕೂಡ ನಮ್ಮನ್ನು ಬಂಧಿಸುತ್ತೆ ಅನ್ನೋದಾದ್ರೆ ಭಗವಂತನ ಧ್ಯಾನ ಮಾಡಿದ್ರು ಕೂಡ ನಾವು ಸತ್ತೇ ಸಾಯ್ತೀವಿ. ಆದರೆ ಭಗವಂತನನ್ನ ಧ್ಯಾನ ಮಾಡಿ ಸಾಯೋದ್ರಿಂದ ನರಕ ತಪ್ಪಿ ಎಲ್ಗೋಗ್ತೀವಿ? ಸ್ವರ್ಗಕ್ಕೆ ಹೋಗ್ತೀವಿ. ಅಷ್ಟು ನಮ್ಮ ಗುಣ. ಕೈಲಾಸಕ್ಕೆ ಹೋಗ್ಬೇಕು. ನಾನು ಭಕ್ತನಾಗಿ ಹುಟ್ಟಿದ ಮೇಲೆ ಕೈಲಾಸಕ್ಕೆ ಹೋಗ್ಬೇಕೆ ಹೊರತು ವಿಲಾಸಿ ಕಂಫರ್ಟ್ಗೆ ಹೋಗಿ ದೋಸೆ ತಿನ್ಕೊಂಬರೋದಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಇಲ್ಲಿ ಅಧ್ಯಾತ್ಮದ ಎಳೆಯನ್ನ ಬಿಟ್ಟು ಹೇಳ್ತಾ ಇದ್ದಾಳೆ, ನೀವು ಮಲ್ಲಿಕಾರ್ಜುನನ ಧ್ಯಾನ ಮಾಡಿದ ತಕ್ಷಣ ಮಲ್ಲಿಕಾರ್ಜುನ ನಿಮ್ಗೆ ಇಲ್ಲೇ ಬದುಕುವ ಶಾಶ್ವತವಾದ ಶಕ್ತಿ ಕೊಡೋದಿಲ್ಲ, ಬದಲಾಗಿ ನಿಮ್ಮನ್ನ ನರಕದಿಂದ ತೆಗೆದುಕೊಂಡು ಹೋಗಿ ಸ್ವರ್ಗಪ್ರಾಯವಾದಂತ ಕೈಲಾಸದಲ್ಲಿ ಇಡ್ತಾನೆ. ಆ ಕೈಲಾಸಕ್ಕೆ ಸೇರ್ಬೇಕು ಅಂತ ಧ್ಯಾನ ಮಾಡ್ಬೇಕು ಹೊರತು ಇಲ್ಲೇ ನೀವು ನಿಮ್ಮ ಸಾವನ್ನ ಗೆದ್ದುಬಿಟ್ಟು ಬದುಕಬೇಕು ಎಂಬ ಭ್ರಮೆ ಬೇಡ. ಅರ್ಥ ಆಗಿದೆ ಅನ್ಸುತ್ತೆ ಸರ್? ತಪ್ಪುತ್ತಲ್ವಾ ಸರ್? ಹೇಳಿ ಹೇಳಿ ಸರ್. ಜನನ ತಪ್ಪುತ್ತಲ್ವಾ ಸರ್? ಸರ್ ಜನನ ತಪ್ಪುತ್ತಲ್ವಾ? ಹೇಗೆ ಸರ್? ನರ್ಕಕ್ಕೆ ಅಥವಾ ಸ್ವರ್ಗಕ್ಕೆ ಅಲ್ಲೇ ಇರ್ತೀವಲ್ವಾ ಹಾ ಸರ್? ಜನನ ತಪ್ಪುತ್ತಲ್ವಾ ಸರ್? ಮತ್ತೆ ಬಂದು ಹುಟ್ಟಿದಾರಲ್ಲ, ಉದಾಹರಣೆ ಹೇಳಿದ್ದೀನಿ. ಯಾರು ಹೇಳಿ? ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಅಷ್ಟೇ ಅಲ್ಲ ನೋಡಿ, ಅದೇ ತಪ್ಪು ತಿಳ್ಕೊಳ್ಳೋದು. ಅಲ್ಲಮ್ಮ ಅಷ್ಟೇ ಅಲ್ಲ, ನಮ್ಮ ಹರಿಹರ ಹೇಳ್ತಾ ಇದ್ದಾನೆ. ಹರಿಹರನ ಬಗ್ಗೆ ಹೇಳಿದ್ದೀನಿ. ಶಿವಶರಣರೆಲ್ಲರೂ ಕೂಡ ಕೈಲಾಸದಲ್ಲೇ ಇದ್ದವರು. ಅವ್ರಿಗೆ ಒಂದು ಉದಾಹರಣೆ ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ. ಅಲ್ಲಮ್ಮಂದ ಬಸವಣ್ಣನ ಕಥೆ ಇದೆ, ಎಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆ ನೀವು ಕ್ಲಾಸ್ ಮುಗಿಯಲ್ಲ ಅಂತ ಹೇಳಿಲ್ಲ ಅಷ್ಟೇ. ಪ್ರಸಾದ ಹಂಚುವಾಗ ಬಸವಣ್ಣ ಸುಬ್ರಹ್ಮಣ್ಯಂಗೆ ಕೊಟ್ಟಿರ್ಲಿವಂತೆ ಪ್ರಸಾದ. ಶಿವಪ್ರಸಾದ ಗೊತ್ತಲ್ಲ, ಎಲ್ಲ ದೇವರುಗಳು ಮತ್ತೆ ಅಲ್ಲಿರೋ ಗಣ ಸಮೂಹ ಎಲ್ಲ ಪ್ರಸಾದ ತಿಂತಾ ಇದ್ದಾರೆ. ಸುಬ್ರಹ್ಮಣ್ಯ ಹೇಳ್ದ ನನಗೆ ಕೊಟ್ಟಿಲ್ಲ ಅಂತ. ಆಗ ಶಿವ ಕೇಳ್ತಾನೆ, ಏನಯ್ಯ? ನಂದಿ. ನಂದಿ ಬಸವಣ್ಣ ಅಂದ್ರೆ ನಂದಿಯಲ್ಲಿ ನಂದಿ ಭೃಂಗಿ ಅಂತ ಕೇಳಿದಿರಲ್ಲ.
ಭೃಂಗಿ ಅಂತ ಒಬ್ಬ, ನಂದಿ ಅಂತ ಒಬ್ಬ ಇರ್ತಾರೆ ಆ ಕಡೆ ಈ ಕಡೆ. ಹಸು ತಲೆ ಒಂದು ಮತ್ತೆ ಟಗರಿನ ತಲೆ ಒಂದು, ಅದು ಭೃಂಗಿ, ಇದು ನಂದಿ. ಏನಯ್ಯ ನನ್ನ ಮಗನಿಗೆ ನೀನು ಪ್ರಸಾದ ಕೊಟ್ಟಿಲ್ವಂತ? ಇಲ್ಲ ಸ್ವಾಮಿ ನಾನು ಕೊಟ್ಟೆ. ಇಲ್ಲ ಕೊಟ್ಟಿಲ್ಲ. ಇಲ್ಲ ಸ್ವಾಮಿ ಕೊಟ್ಟೆ. ಇಲ್ಲ ಕೊಟ್ಟಿಲ್ಲ. ಅವರಿಬ್ಬರ ವಾದವನ್ನ ನೋಡಿ ಶಿವ ಹೇಳ್ತಾನೆ, ಇಲ್ಲಿ ಈ ಪ್ರಸಾದವನ್ನ ಕೊಟ್ಟಿಲ್ಲ ಎಂಬ ಲೋಪವನ್ನೇ ನೆಪ ಮಾತ್ರ ಮಾಡಿಕೊಂಡು ನೀನು ಭೂಲೋಕದಲ್ಲಿ ಹುಟ್ಟಿ ಎಲ್ಲರಿಗೂ ಶಿವಪ್ರಸಾದವನ್ನು ಹಂಚಿ ಕೈಲಾಸಕ್ಕೆ ಬಾ ಅಂತ ಶಾಪ ಕೊಟ್ಟನಂತೆ ಬಸವಣ್ಣನಿಗೆ. ಆಗ ಬಸವಣ್ಣ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟದಂತೆ. ಅರ್ಥ ಆಯ್ತಾ? ಈ ರೀತಿ ಪ್ರತಿಯೊಬ್ಬರು ಕೂಡ ಶರಣರು ಎಲ್ಲಿಂದ ಬಂದಿದ್ದಾರೆ? ಕೈಲಾಸದಿಂದ. ಸರ್ ಹೌದಾ ಸರ್ ಅಂತ ಕೇಳಬೇಡಿ, ಹರಿಹರ ಹೇಳಿದ್ದ ನಿಮ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ವಾಸ್ತವದಲ್ಲಿ ಕೈಲಾಸ ಇದೆಯೋ, ವೈಕುಂಠ ಇದೆಯೋ, ನರಕ ಇದೆಯೋ, ಸ್ವರ್ಗ ಇದೆಯೋ ನಮಗೆ ಗೊತ್ತಿಲ್ಲ. ಆದ್ರೆ ಸುಂದರವಾದ ಒಂದು ಜೀವನ ಅಂತೂ ನಮ್ಮ ಎದುರುಗಡೆ ಇದೆ. ಆ ಜೀವನದಲ್ಲಿ ಕೊನೆವರೆಗೂ 4 ಜನರಿಗೆ ಅನುಕೂಲ ಮಾಡುವಂತಹ ಬದುಕಬೇಕೆ ಹೊರತು 4 ಜನರ ರಕ್ತ ಹೀರುವ ರಾಕ್ಷಸರಾಗಬಾರದು. ಇಷ್ಟೇ ನನ್ನ ವಿಚಾರ. ನಾನೊಬ್ಬ ಮೇಷ್ಟ್ರಾಗಿ ನಿಮ್ಗೆ ಹೇಳೋದಿಷ್ಟೇ. ದೇವ್ರು ಎಲ್ಲಿ ಕಾಣ್ತಾನಪ್ಪ ಅಂದ್ರೆ ನಮ್ಮ ಪವಿತ್ರವಾದಂತಹ ನಿರ್ಮೋಹಿಯಾದಂತಹ ಕರ್ತವ್ಯದಲ್ಲಿ ದೇವ್ರ ಕಾಣ್ತಾನೆ. ನಿರ್ಮೋಹ ಅಂತ ಗೊತ್ತಲ್ಲ, ನಮಗಾಗಿ ಸ್ನೇಹಿತರೆ ಸಮಾಜಮುಖಿಯಾಗಿ ಸೇವೆ ಮಾಡ್ಬೇಕು. ನನ್ನ ವಿದ್ಯಾರ್ಥಿಗಳಲ್ಲಿ ನಾನು ಅದನ್ನ ಅಪೇಕ್ಷೆ ಪಡ್ತೇನೆ. ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋದ್ರ ಬದಲು 10 ಜನರ ಬಾಯಲ್ಲಿ ಗೌರವ ಸಂಪಾದನೆ ಮಾಡುವಂತ ಕೆಲಸ ಮಾಡಿದಾಗ ನಮ್ಮನ್ನ ಒತ್ತ ಹೆತ್ತ ತಂದೆ ತಾಯಿಗಳಿಗೆ ಧನ್ಯರಾಗ್ತಾರೆ, ನಮ್ಮ ಈ ಭೂಮಿಗೆ ಋಣ ತೀರಿಸ್ದಂಗಾಗುತ್ತೆ. ಆದ್ರೆ ಬಹಳ ಜನ ಗಂಟಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಗಂಟು ಅಂತ ಗೊತ್ತಲ್ಲ ಏನು ಹೇಳಿ? ದುಡ್ಡು. ಗಂಟಿಗೋಸ್ಕರ ಕೆಲಸ ಮಾಡಿ ಗಂಡಾಗುಂಡಿ ಮಾಡ್ತಾ ಇದ್ದಾರೆ ಹೊರತು ನಂಟಿಗೋಸ್ಕರ ಕೆಲಸ ಮಾಡುವಂತಹ ನಿರ್ಮಲವಾದ ಮನಸ್ಥಿತಿಗಳೇ ಇಲ್ಲ. ಹಾಗಾಗಿ ನನಗೆ ಶಿವನ ಮೇಲೋ ಅಥವಾ ಇನ್ನೊಬ್ಬರ ಮೇಲೋ ಅಪೇಕ್ಷೆಗಿಂತ ಹೆಚ್ಚಾಗಿ, ಯಾಕೆ ನಾನು ಕೂಡ ಒಬ್ಬ ವಚನಕಾರ, ನನ್ನ ವಚನದ ಅಂಕಿತ ಏನು ಬಹಳ ದಿನ ಆಯ್ತು ವಚನ ಬರೆಯೋದನ್ನು ಬಿಟ್ಟು, ನಿರ್ವಿಕಾರ. ನನ್ನ ವಚನದ ಅಂಕಿತ ನಿರ್ವಿಕಾರ. ಹಾಗಾಗಿ ನಾನು ಅಧ್ಯಾತ್ಮದ ಬಗ್ಗೆ ಅಪಾರವಾದಂತ ಕಾಳಜಿ ಮತ್ತು ಅಷ್ಟೇ ಶ್ರದ್ಧೆ ಇಟ್ಕೊಂಡಿರುವಂತ ವ್ಯಕ್ತಿ. ಆದ್ರೆ ಅಧ್ಯಾತ್ಮದ ಶ್ರದ್ಧೆ ಮತ್ತು ಚಿಂತನೆಯಿಂದಲೇ ನಮ್ಗೆ ಮೋಕ್ಷ ಸಿಕ್ಬಿಡಲ್ಲ. ನಮ್ಮ ಸುತ್ತಮುತ್ತಲಿನ ಮನಸ್ಸುಗಳನ್ನ ಆನಂದದಲ್ಲಿಡ್ಬೇಕು, ಸಾಧ್ಯವಾದಷ್ಟು ಸೇವೆ ಮಾಡಬೇಕು, ಬದುಕಲಿಕ್ಕೋಸ್ಕರ ದುಡಿಬೇಕು. ಆದ್ರೆ ದುಡಿದು ಸಂಪಾದನೆ ಮಾಡಿ ಕೂಡಿಕೋಸ್ಕರನೇ ಜೀವನ ಮಾಡಬೇಕು. ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಒಂದ್ ಕಡೆ ಹೇಳ್ತಾರೆ, ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ, ಹೇಳಿ, ಮಕ್ಕಳನ್ನೇ ಆಸ್ತಿ ಮಾಡುವಂತಹ ಅಪ್ಪ ಅಮ್ಮಂದಿರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದ್ರ ದೌರ್ಭಾಗ್ಯ ಅವ್ರಿಗೆ ಗೊತ್ತಿಲ್ಲ. ಮಕ್ಕಳಿಗೆ ಎಷ್ಟೇ ಆಸ್ತಿ ಮಾಡಿಕಿದ್ರು ಮಕ್ಕಳಿಗೆ ಅದರ ಮೌಲ್ಯ ಗೊತ್ತಾಗ್ತಾರೆ, ಕಳೆದು ಬಿಡ್ತಾರೆ, ವಿಕಾರಿಗಳಾಗ್ಬಿಡ್ತಾರೆ. ಅದ್ರ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಅಂದ್ರೆ ಇಂಜಿನಿಯರ್ ಡಾಕ್ಟರ್ ಓದಿಸಿ ಅಂತ ಹೇಳಿಲ್ಲ ಅವರು. ಮಕ್ಕಳಿಗೆ ಸಂಸ್ಕಾರವನ್ನ ನೀಡಿ, ಮಕ್ಕಳಿಗೆ ಸಮಾಜದ ಪರಿಚಯವನ್ನ ಮಾಡಿಸಿ, ಮಕ್ಕಳಿಗೆ ಹಿರಿಯರನ್ನ, ಗುರುಗಳನ್ನ, ತಂದೆ ತಾಯಿಗಳನ್ನ, ಹಿತೈಷಿಗಳನ್ನ, ಸ್ನೇಹಿತರನ್ನ, ಅಕ್ಕಪಕ್ಕದವ್ರನ್ನ ಪ್ರೀತಿಸುವ ಗುಣವನ್ನ ಕಲಿಸಿ. ಪ್ರೀತಿಯೇ ಜಗತ್ತಿನ ಅಪರಿಮಿತವಾದಂತಹ ಶಕ್ತಿ. ಪ್ರೀತಿಯೇ ಜಗತ್ತಿನ ಎಲ್ಲ ಮೀರುವ ಶಕ್ತಿ. ಪ್ರೀತಿಯೇ ಭಗವಂತನನ್ನ ನಮ್ಮನ್ನ ಸೇರಿಸುವ ಶಕ್ತಿ. ಅಂತ ಪ್ರೀತಿಯನ್ನ ತುಂಬಿ ಮಕ್ಕಳನ್ನ ಬೆಳೆಸ್ಬೇಕಂತೆ. ಅದಕ್ಕೆ ಮಕ್ಕಳನ್ನ ಆಸ್ತಿ ಮಾಡಿದ್ರೆ ಇಡೀ ಮಕ್ಕಳೇ ಸಮಾಜದ ಆಸ್ತಿ ಆಗ್ತಾರೆ. ಹೌದಲ್ವಾ? ಗಾಂಧೀಜಿ ಎಷ್ಟು ಕೋಟಿ ರೂಪಾಯಿ ದುಡ್ಡು ಮಾಡಿದ್ರು? ಸುಭಾಷ್ ಚಂದ್ರ ಬೋಸ್ ಎಷ್ಟು ಲಕ್ಷ ರೂಪಾಯಿ ದುಡ್ಡು ಮಾಡಿದ್ರು? ಭಗತ್ ಸಿಂಗ್ ಎಷ್ಟು ಫ್ಯಾಕ್ಟರಿಗಳ ಓನರ್ ಆಗಿದ್ರು? ಹೌದಾ? ಕೇಳಿದಿರ ಇವೆಲ್ಲ? ಇಲ್ಲ ಸರ್. ಮತ್ತೆ ಯಾಕೆ ಅವ್ರನ್ನೆಲ್ಲ ನೆನಪಿಸ್ಕೊಂತ ಇದ್ದೀರಾ? ಅವ್ರು ಮಾಡಿದ ಕೆಲಸಗಳಿಂದ. ಸಮಾಜಕ್ಕೋಸ್ಕರ ಪ್ರಾಣ ಕೊಟ್ಟರು, ಸಮಾಜದಲ್ಲಿ ಬದುಕಿದ್ರು, ಸಮಾಜದ ಜನರಿಗಾಗಿ ಬದುಕಿದ್ರು. ಅದೇ ನಿಜವಾದ ಬದುಕು. ಅರ್ಥ ಆಗಿದೆ ಅನ್ಸುತ್ತೆ? ಅರ್ಥ ಆಯ್ತಲ್ಲ? ಹೀಗೆ ಗಾಂಧಿ ಒಂದು ಸ್ವರ್ಗದಲ್ಲಿ ಉಳ್ಕೊಂಡಿದಾರಲ್ವೇ? ಸುಭಾಷ್ ಚಂದ್ರ ಬೋಸ್ ನಮ್ಮ ನೆನಪಿನ ಸ್ವರ್ಗದಲ್ಲಿ ಉಳ್ಕೊಂಡಿದಾರಲ್ವೇ? ಅಂತ ಮನುಷ್ಯರ ನೆನಪಿನ ಒಂದು ಸುಳಿಯಲ್ಲಿ ಉಳಿದುಕೊಳ್ಳುವಂತ ಸಾಧನೆ ಮಾಡುವುದಾಗ ನಮ್ಮನ್ನು ಹೆತ್ತಂತ, ಒತ್ತಂತ ಮತ್ತು ಬೆಳೆಸಿದಂತ, ನಮ್ಮ ಬದುಕಿಗೆ ಕಾರಣವಾದಂತ ದೇಶ, ಭಾಷೆ, ತಾಯಿ, ತಂದೆ, ಅಣ್ಣ, ತಮ್ಮ ಎಲ್ಲರೂ ನಮ್ಮನ್ನ ಗೌರವದಿಂದ ನೋಡ್ತಾರೆ. ಹಾಗಾಗಿ ಪರಿಪೂರ್ಣವಾದ, ಅಪರಿಮಿತವಾದ, ಅಪರೂಪವಾದ ಈ ಜನ್ಮವನ್ನ ಕಳ್ಕೊಳ್ಳೋದು ಬೇಡ. ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಚಪ್ಪಗಳಿರ ಅಂತ. ಹಾಗಾಗಿ ಆ ಜನ್ಮವನ್ನ ಕಾಪಾಡಿಕೊಳ್ಳುವ ಮತ್ತು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ದಿರುತ್ತೆ ಮಕ್ಕಳೇ. ಆ ದೃಷ್ಟಿಯಿಂದ ನಿಮ್ಮ ಕರ್ಮದಲ್ಲಿ, ಕರ್ಮ ಅಂದ್ರೇನು? ಏನು ಕರ್ಮ ಅಂದ್ರೆ? ಕೆಲಸದಲ್ಲಿ ಧರ್ಮವಿರಲಿ.
ಕರ್ಮದಲ್ಲಿ ಏನಿರ್ಬೇಕು? ಧರ್ಮ ಇರಬೇಕು. ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು, ಯಾವ್ದನ್ನ ಎಷ್ಟು ಮಾಡ್ಬೇಕು, ಯಾವ್ದನ್ನ ಎಷ್ಟು ಮಾಡಬಾರ್ದು. ಈ ಧರ್ಮ ಇದ್ದಾಗ ನಿಮ್ಮ ಕರ್ಮ ನಿಜವಾಗ್ಲೂ ಕೂಡ ಪವಿತ್ರವಾಗಿರುತ್ತೆ. ಪವಿತ್ರ ಕರ್ಮವನ್ನು ಮಾಡುವ ಪ್ರತಿಯೊಬ್ಬನು ಮಹಾತ್ಮನಾಗ್ತಾನೆ. ಅರ್ಥ ಆಯ್ತಲ್ಲ? ಇಷ್ಟೇ ಜೀವನ. ಹಾಗಾಗಿ ಇಲ್ಲಿ ನನ್ನ ಸ್ನೇಹಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ. ಜನನ ಮೀರಬಹುದಲ್ವೇ? ಖಂಡಿತ. ನಾವು ಕೈಲಾಸಕ್ಕೆ ಹೋದ್ರೆ ಭವಗಳನ್ನ ಹರಸುವುದು, ಭವಹರ ಅಂತ ಕರಿತೀವಿ. ಅಂದ್ರೆ ನಮ್ಮ ಜನ್ಮ ಪಾವನ ಮಾಡಿ ಕೈಲಾಸ ಕರ್ಕೊಂಡು ಮತ್ತೆ ಇಲ್ಲಿ ಹುಟ್ಟಿಸ್ಬೇಡ ಅಂತ. ಯಾರಿಗ್ ಗೊತ್ತು? ಅಪ್ಪನ ಇಚ್ಛೆಯನ್ನು ನಾವು ಅನುಸರಿಸಲೇಬೇಕು. ಇಲ್ಲಪ್ಪ ನೀನ್ ಇನ್ನೊಂದ್ಸರಿ ಭೂಮಿಗೆ ಹುಟ್ಟಿ ಹೋಗಿ ಬಾ ಅಂತಂದ್ರೆ ನಾವು ಬರ್ಲೇಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಜನನ ಮರಣ ಬಿಡುವುದೇ ಚನ್ನ ಮಲ್ಲಿಕಾರ್ಜುನ. ಯಾರಪ್ಪ ಈ ಪ್ರಶ್ನೆ ಕೇಳಿದ್ದು? ಸರ್ ಮುಕ್ತಿ ಅಂದ್ರೆ? ಮುಕ್ತಿ ಅಂತಂದ್ರೆ ಅದನ್ನ ಮಾತಾಡೋಣ, ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತೀನಿ. ಈಗ ಯಾಕಂದ್ರೆ ಅದ್ ಬೇಕದು, ಅಲ್ಲೇ ಇಟ್ಕೊಂಡಿದ್ದೀನಿ. ಈ ಪ್ರಶ್ನೆ ಕೇಳಿದಾರೆ ಯಾರು? ಜನನ ಹೆಸರು ಹೇಳಿ, ತೊಂದ್ರೆ ಇಲ್ಲ. ಸರ್ ಪುನೀತ್. ಸರ್ ಪುನೀತ್. ಎಸ್ ಸರ್. ನಿಮಗೆ 2ನೇ ಪದ್ಯದಲ್ಲಿ ಉತ್ತರ ಕೊಡ್ತೀನಿ ನೋಡಿ. ಇದೇ ಪ್ರಶ್ನೆಗೆ ಅಕ್ಕ ಮಹಾದೇವಿಗೆ ಉತ್ತರ ಕೊಡ್ತಾಳೆ. ಹೇಗೆ ಸರ್? ನೋಡೋಣ, ಮುಂದಕ್ಕೆ ಹೋಗೋಣ. ಎಸ್ ಸರ್. ಓಕೆ, ಬನ್ನಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಏನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಏನಕ್ಕೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ. ನಮ್ಮ ಪುನೀತ್ ಅವ್ರಿಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ. ನೀವ್ ಹೇಳಿದ್ರಿ ಭವ ಅಂದ್ರೆ ಜನ್ಮ ಅಥವಾ ಜನನ. ಸರ್ ಕೈಲಾಸಕ್ಕೆ ಹೋದ್ಮೇಲೆ ನಾವು ಮತ್ತೆ ಹುಟ್ಟಲ್ಲಲ್ವಾ ಸರ್? ಅದಕ್ಕೆ ನೀವು ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ, ಸರ್ ಮೋಕ್ಷ ಎಂದರೇನು? ಹೌದು, ಮೋಕ್ಷ ಅಂತಂದ್ರೆ ಪರಮಾತ್ಮನ ಸನ್ನಿಧಾನವನ್ನ ಸೇರುವಂತ ಪವಿತ್ರವಾದಂತ ಸಂದರ್ಭಕ್ಕೆ ನಾವು ಮೋಕ್ಷ ಅಂತ ಕರಿತೇವೆ. ಆ ಮೋಕ್ಷದ ಬಹಳ ಮುಖ್ಯವಾದ ಕಾಳಜಿ ಜನನ ಮತ್ತು ಮರಣವನ್ನ ಮೀರುವುದು. ನಿಮ್ಮ ನಿರೀಕ್ಷೆ ಸರಿ ಇದೆ. ಜನನ ಮತ್ತು ಮರಣವನ್ನ ಯಾವಾಗ ಮೀರ್ತೀವಿ ಅಂದ್ರೆ ಈ ಲೋಕದ ಎಲ್ಲ ಸಂಬಂಧಗಳನ್ನ ಕಳಚಿಕೊಂಡು ಪವಿತ್ರ ಅಪವಿತ್ರದ ಎಲ್ಲ ಗೋಜಲಗಳನ್ನ ಬಿಚ್ಚಿಕೊಂಡು ಪರಮಾತ್ಮನಲ್ಲಿ ಲೀನವಾಗಿ ಕೈಲಾಸಕ್ಕೋ ವೈಕುಂಠಕ್ಕೋ ಹೋಗಿ ಶಾಶ್ವತವಾದ ಒಂದು ಸ್ಥಾನವನ್ನ ಪಡೆದು ಮತ್ತೆ ಭೂಮಿಗೆ ಬರದಂತಹ ಪುಣ್ಯವನ್ನ ಪಡೆಯುವುದೇ ಮೋಕ್ಷ. ಸಿಕ್ತಾ ಉತ್ತರ? ಉತ್ತರ ಸಿಕ್ತಲ್ಲ? ಈಗ ತಾನೇ ಹೇಳಿದ್ರಿ ಹುಟ್ಟು ಬರ್ಬೇಕಾಗುತ್ತೆ ಅಂತ ಹೇಳಿದ್ರಿ. ಅಕ್ಕ ಮಹಾದೇವಿ ಏನ್ ಹೇಳ್ತಾಳೆ ಕೇಳೋಣ. ಈಗ ಮೋಕ್ಷಕ್ಕೆ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಭವ ಅಂದ್ರೆ ಜನ್ಮ ಅಥವಾ ಜನನದ ಬಗ್ಗೆ ಅವಳು ಇನ್ನೊಂದು ಮಾತು ಹೇಳ್ತಾ ಇದ್ದಾಳೆ, ಅದನ್ನ ಕೇಳ್ಬಿಡೋದು. ಏನು? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಎಸ್, ರಾತ್ರಿ ಹೊತ್ತು ನೀವು ಆಕ್ಟಿವ್ ಆಗಿರ್ತೀರಾ, ಬೆಳಿಗ್ಗೆ ಹೊತ್ತು ಆಕ್ಟಿವ್ ಆಗಿರ್ತೀರಾ? ಬೆಳಿಗ್ಗೆ. ಯಾಕೆ? ಬೆಳಗ್ಗೆ ಸರ್ ಕಣ್ ಕಾಣದೆ ಯಾವಾಗ? ಕಣ್ಣು ಕಾಣೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಳಕಿರೋದು. ಮನುಷ್ಯ ನಂಬೋದು ಬೆಳಕನ್ನೇ ಹೊರತು ಕತ್ತಲೆಯನ್ನಲ್ಲ. ಕತ್ತಲೆಯನ್ನ ತಾಮಸ ಗುಣ ಅಂತೀವಿ, ಬೆಳಕನ್ನ ಸಾತ್ವಿಕ ಗುಣ ಅಂತೀವಿ, ಬೆಳಕನ್ನ ನಮ್ಮ ಚೇತನದ ಬದುಕು ಅಂತೀವಿ, ಕತ್ತಲೆಯನ್ನ ನಮ್ಮ ಶವದ ಬದುಕು ಅಂತ ಕರಿತೀವಿ. ಅದಕ್ಕೆ ನಾವು ರಾತ್ರಿ ಆಗಿದ ತಕ್ಷಣ ಏನ್ ಮಾಡ್ತೀವಿ? ಮಲಿಕೊಂತೀವಿ. ಅದನ್ನ ಬೇಂದ್ರೆ ಬಹಳ ಸುಂದರವಾಗಿ ಬೆಳಗು ಅನ್ನುವಂತ ಪದ್ಯದಲ್ಲಿ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಮಲಗಿದಾಗ ನಿತ್ಯ ಮರಣ, ಎದ್ದಾಗ ನವೀನ ಜನನ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಪ್ರತಿ ದಿವಸ ಮಲಗದಾಗ ನಿತ್ಯ ಮರಣ ಅಂತೆ, ಎದ್ದ ತಕ್ಷಣ ಮತ್ತೆ ಜನನ ಅಂತೆ. ಅರ್ಥ ಆಯ್ತಲ್ಲ? ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ನಮ್ಮ ದೇಹಕ್ಕೆ ಸಾವನ್ನ ತಂದುಕೊಳ್ಳುವಂತ ಕ್ಷಣಿಕವಾದಂತ ಹಂತ. ಅಂದ್ರೆ ಒಂದ್ 8-10 ಗಂಟೆ ಸತ್ತಿರ್ತೀವಿ, ಉಳಿದಂತ ಒಂದ್ 10, 12, 13 ಗಂಟೆ ಎದ್ದಿರ್ತೀವಿ. ಆ ಎದ್ದೇಳೋದಕ್ಕೆ ಪ್ರೇರಣೆ ಯಾರು? ಸೂರ್ಯ. ಸೂರ್ಯನೇ ಇಲ್ಲ ಅಂದ್ರೆ ನಮ್ಗೆ ಚೇತನ ಇದೆಯಾ? ಇಲ್ಲ. ನಮ್ಮ ವೈಜ್ಞಾನಿಕ ವಿಶ್ಲೇಷಣೆ ಹೇಳೋ ಪ್ರಕಾರ ಸೂರ್ಯನ ಕಿರಣದಿಂದ ಅನೇಕ ರೋಗಗಳನ್ನ ವಾಸಿ ಮಾಡುವ ಶಕ್ತಿ ಇದೆ ಅಂತ ನಾವು ಒಪ್ಕೊಂಡಿದೀವಿ. ನಿಜ ಅಲ್ವಾ? ವಿಟಮಿನ್ ಡಿ. ಎಸ್, ವಿಟಮಿನ್ ಡಿ ಹೇರಳವಾಗಿ ನಮ್ಗೆ ಸೂರ್ಯನಿಂದ ಸಿಗುತ್ತೆ. ಯಾವ ₹1 ಖರ್ಚು ಮಾಡದಲ್ಲೇ ಸೂರ್ಯನಲ್ಲಿ ಇದ್ರೆ ಸಾಕು. ಅಂತ ವಿಟಮಿನ್ ಡಿ ಇಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ದೇಹದ ಶಕ್ತಿ ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ಅವನಿಗೆ ಶುಗರ್, BP, ಆಡೋ ಅಥವಾ ಏನು ಬರಲ್ಲ. ಅದಕ್ಕೆ ನಮ್ಮ ರೈತ ಚೆನ್ನಾಗಿದ್ದಾನೆ. AC ರೂಮಲ್ಲಿ ಕುತ್ಕೊಂಡವ್ರಿಗೆ ಬರಬಾರ್ದು ರೋಗ ಬರ್ತಾ ಇದೆ. ಅರ್ಥ ಆಯ್ತದೆ ನೋಡಿ? ಲೋಕದ ಚೇಷ್ಟೆಗೆ ಚೇಷ್ಟೆ ಚೇತನ
ಅಂದ್ರೆ ಲೋಕದ ಗೆಲುವಿಗೆ, ಚೇಷ್ಟೆಗೆ, ಚೇತನಕ್ಕೆ, ಆಕ್ಟಿವ್ನೆಸ್. ಅರ್ಥ ಆಯ್ತಲ್ಲ? ಜಗತ್ತು ಎದ್ದೇಳಕ್ಕೆ ಯಾರು ಬೇಕಪ್ಪ ಅಂದ್ರೆ ರವಿಯೇ ಬೀಜ. ನಿಜನಾ? ಹೊಲದಲ್ಲಿ ರಾಗಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೀಜ, ರಾಗಿಯ ಬೀಜ ಹಾಕ್ಬೇಕಲ್ವೇನಪ್ಪ? ರಾಗಿ ಬೀಜ ಹಾಕ್ತಲೇ ರಾಗಿ ಬರುತ್ತಾ? ಹಾಗೆ ಜೀವನದಲ್ಲಿ ಆನಂದ ಬರ್ಬೇಕು ಅಂದ್ರೆ ಯಾರು ಬರ್ಬೇಕು? ಸೂರ್ಯನೆಂಬ ಬೀಜ ಬರ್ಬೇಕು. ಸೂರ್ಯನೇ ಇಲ್ಲ ಅಂದ್ರೆ ಮಂಕು ಕೌದು ಬಿಡುತ್ತೆ ನಮ್ಗೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಆ ಕಿರಣಗಳನ್ನ ನೋಡಿ ಬ್ರಷ್ ಮಾಡ್ಕೊಂಡು ಫ್ರೆಶ್ ಆಗಿ ಯೂನಿಫಾರ್ಮ್ ಹಾಕೊಂಡು ಠೀಕು ಅಂತ ಕಾಲೇಜಿಗೆ ಬರೋ ಸಮಯ ಬೇಗ ಬರ್ಲಿ. ಸಾಕಾಗ್ಬಿಟ್ಟೈತಿ. ಇದು ಯಾವ್ದೋ ಕಂಪ್ಯೂಟರ್ ನೋಡಿ ನಂಗೂ ಬೇಜಾರಾಗೈತೆ, ಇದು ಯಾವ್ದೋ ಇವ್ ಗಡ್ಡದ ಸ್ವಾಮೀಜಿ ನೋಡಿ ನಿಮ್ಗೂ ಬೇಜಾರಾಗೈತೆ. ಎದುರಿಗೆ ಬಂದಾಗ ನಾವು ನೀವು ಏನು ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ ಅಂತ ಸೂರ್ಯನ ಅವಕಾಶ ಬೇಗ ಬರ್ಲಿ ಅಂತ ಕೇಳ್ತಾ, ನಮ್ಮೆಲ್ಲರ ಚೇತನಕ್ಕೆ ಮೂಲ ಕಾರಣ ಯಾರು? ಸೂರ್ಯ. ಮುಂದಕ್ಕೆ ಹೋಗೋಣ. ಏನಪ್ಪ? ಮುಂದಕ್ಕೆ ಹೋಗ್ತೀವಿ. ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಇದು ವಿಶೇಷ ನೋಡಿ. ನೋಡಿ, ಕರ್ಣಗಳ ಚೇಷ್ಟೆ ಕಾಯ, ವಾಚ, ಮನಸ. ಕಾಯ ದೇಹ, ವಾಚ ವಾಚಿಸುವುದು, ಮನಸ್ಸು. ಈ ಮೂರು ಅನೇಕ ರೀತಿಯಾದಂತಹ ಬೇರೆ ಬೇರೆಯ ಒತ್ತಡಗಳನ್ನ ನಮಗೆ ತರ್ತಾ ಇರುತ್ತೆ. ಏನೋ ಒಂದು ಮಾಡ್ಬೇಕು ಅಂತ ಅನ್ಸುತ್ತೆ, ಅದು ಮಾಡೋಣ ಅನ್ಸುತ್ತೆ, ಇದು ಮಾಡೋಣ ಅನ್ಸುತ್ತೆ, ಅದು ಬೇಕು ಅನ್ಸುತ್ತೆ, ಇದು ಬೇಕು ಅನ್ಸುತ್ತೆ. ಅರ್ಥ ಆಯ್ತಲ್ಲ? ಈ ಕಾಯ, ವಾಚ, ಮನಸ ಇವನ್ನ ತ್ರಿಕರಣಗಳು ಅಂತ ಕರಿತೀವಿ. ಆ ತ್ರಿಕರಣಗಳಿಗೆ ಮನವೇ ಬೀಜ. ಈಗ ಎರಡು ರೀತಿಯ ಮನವನ್ನ ನೋಡ್ತೇವೆ. ಒಂದು, ಕಳ್ತನ ಮಾಡುವಂತ ಒಂದ್ ಮನಸ್ಸಿರುತ್ತೆ, ಇನ್ನೊಂದ್ ಮನಸ್ಸು ಕದಿಯೋದು ಅಪರಾಧ ಅಂತ ಹೇಳುತ್ತೆ. ಮೋಸ ಮಾಡುವಂತ ಒಂದ್ ಮನಸ್ಸು ಹೇಳುತ್ತೆ, ಮೋಸ ಮಾಡಿದ್ರೆ ನಿನಗೆ ನರಕ ಸಿಗುತ್ತೆ ಅಂತ ಇನ್ನೊಂದ್ ಮನಸ್ಸು ಹೇಳುತ್ತೆ. ದ್ರೋಹ ಮಾಡುವಂತ ಒಂದ್ ಮನಸ್ಸು ಹೇಳುತ್ತೆ, ದ್ರೋಹ ಮಾಡೋದು ಪಾಪ ಅಂತ ಮತ್ತೊಂದ್ ಮನಸ್ಸು ಹೇಳುತ್ತೆ. ಹಾಗಾದ್ರೆ ನಾವು ಮನಸ್ಸು ಹೇಳುವಾಗ ಯೋಚನೆ ಮಾಡಬೇಕಾಗಿದೆ, ಯಾವ್ದು ಬೇಕು ಯಾವ್ದು ಬೇಡ. ಆದ್ರೆ ಎಲ್ಲರ ಮನಸ್ಸಲ್ಲೂ ಈ ದ್ವಂದ್ವ ಇದ್ದೇ ಇರುತ್ತೆ. ತಟ್ಟಂತ ತಡವಾಗಿ ಬಂದ್ಬಿಡ್ತೆ, ಬರಲಿ ಓದ್ಬಿಡ್ತೀನಿ ನೋಡು, ಎಷ್ಟೊತ್ತು ಲೇಟು ಅಂತ ಅಂದಿದ ತಕ್ಷಣ ಸತ್ಯ ಹೇಳ್ಬೇಕು. ಏನು ಸರ್? ಇಲ್ಲ ಸರ್, ಎದ್ದೇಳದ್ ಲೇಟ್ ಆಯ್ತು, ರೆಡಿ ಆಗೋದ್ ಲೇಟ್ ಆಯ್ತು, ಅಮ್ಮ ತಿಂಡಿ ಬೇಗ ಮಾಡಿಕ್ಕಿರುವೆ, ನಾನು ತಿನ್ನಕ್ ಲೇಟ್ ಮಾಡ್ಬಿಟ್ಟೆ, ಬರೋದ್ ಲೇಟ್ ಆಯ್ತು, ನಾನು ಕ್ಷಮಿಸ್ಬಿಡಿ ಸಾರ್ ಅಂತ ಯಾರು ಒಪ್ಕೊಳ್ಳಲ್ಲ. ಸಾರ್ ಇಲ್ಲ ಸಾರ್, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು 7 ಗಂಟೆಗೆ ಸ್ನಾನ ಮಾಡ್ಕೊಂಡು 7:15 ರೆಡಿ ಇದ್ರು, ನಮ್ಮಮ್ಮ ತಿಂಡಿ ಮಾಡಿಲ್ಲ ಸಾರ್, ನಮ್ಮ ಮನೇಲಿ ಹಂಗ ಆಗೋಗ್ಬಿಡ್ತು ಸಾರ್, ಬರುವಾಗ ನನ್ನ ರೈಲ್ ಪಂಚರ್ ಆಗ್ಬಿಡ್ತು ಸಾರ್, ರೈಲ್ ತೊಳ್ಕೊಂಡು ಇಲ್ಲಿವರೆಗೂ ಬರೋದು ಲೇಟ್ ಆಗ್ಬಿಡ್ತು ಸರ್. ಇವೆಲ್ಲ ಮೋಸದ ಮಾತುಗಳು. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ನೀವು ನನಗೆ ಖಂಡಿತ ಸುಲಭವಾಗಿ ಮೋಸ ಮಾಡ್ಬೋದು. ಆಗುತ್ತಾ ಇಲ್ವಾ ಸರ್? ಆದ್ರೆ ಒಮ್ಮೊಮ್ಮೆ ಹೆಂಗು ನಿಜ ಆಗುತ್ತೆ ಸರ್. ಅಲ್ಲಲ್ಲ, ನಿಜ ಇರ್ಬೋದು, ನಿಜ ಇಲ್ಲ ಅಂತ ನಾನು ವಾದ ಮಾಡ್ತಾ ಇಲ್ಲ. ನಾನು ಮೋಸ ಮತ್ತು ಮೋಸವಲ್ಲದ ಬದುಕನ್ನ ಹೇಳ್ತಾ ಇದ್ದೀನಿ. ನನಗೆ ಖಂಡಿತ ನೀವು ಮೋಸ ಮಾಡ್ಬೋದು, ಆದ್ರೆ ಆತ್ಮ ಅಂತ ಒಂದಿರುತ್ತಲ್ಲ, ಆತ್ಮಕ್ಕೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮನ್ನ ಪ್ರಶ್ನೆ ಮಾಡುತ್ತೆ. ನೀನ್ ಮಾಡಿದ್ದು ಮೋಸ, ಈ ರೀತಿ ನೀನ್ ಮಾಡಬಾರ್ದಿತ್ತು ಅಂತ ಆ ಆತ್ಮ ನಿಮ್ಮನ್ನ ಪ್ರಶ್ನೆ ಮಾಡುತ್ತೆ ಅನ್ನೋದಾದ್ರೆ, ನೀವು ಮಾಡ್ತಿರೋದು ಮೋಸ ಅಂತ ನಿಮ್ ಮನವರಿಕೆ ಆಯ್ತು ಅನ್ನೋದಾದ್ರೆ, ನಿಮ್ಮಲ್ಲಿ ಪಾಪ ಪ್ರಜ್ಞೆ ಜಾಗೃತವಾಗಿದೆ ಅಂತ ಅರ್ಥ ಆಯ್ತಲ್ಲ? ಹಾಗಾಗಿ ಕರಣಗಳ ಚೇಷ್ಟೆಗೆ ಅಂದ್ರೆ ತ್ರಿಕರಣಗಳಿದಾವಲ್ಲ, ಕಾಯ, ವಾಚ, ಮನಸ್ಸ. ಚೇಷ್ಟೆಗೆ ಚೇತನಕ್ಕೆ, ನನಗೆ ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ, ಅದು ಮಾಡ್ಬೇಕು, ಇದು ಮಾಡ್ಬೇಕು ಎಂಬ ಆಸೆಗೆ ಮನವೇ ಬೀಜ. ಮನಸ್ಸಿಲ್ಲ ಅಂದ್ರೆ ಈ ವಾಸನೆ ಇಲ್ಲ. ಯಾಕೋ ಹಿಂಗ್ ಕುಪ್ಪಿಸ್ಕೊಂಡಿದ್ಯಾ ಸುಮ್ನೆ? ಯಾಕೋ ಮನ್ಸೇ ಇಲ್ಲ ಸರ್. ಯಾಕಲ್ಲ ಸಪ್ಪೆ ಮೊರೆ ಮಕ್ಕ ಕೂತ್ಕೊಂಡಿದ್ಯಾ? ಯಾಕೋ ಮನ್ಸೇ ಇಲ್ಲ ಸರ್. ನೋಡಿ, ಅದ್ರ ಅನುಭವ ಆಗುತ್ತೆ ನಮ್ಗೆ. ಮನಸ್ಸಿನಲ್ಲಿ ಚೇತನವಿಲ್ಲ ಅಂದ್ರೆ ಏನು ಬೇಕು ಅನ್ಸಲ್ಲ, ಏನಾದ್ರು ಮಾಡ್ಬೇಕು ಅನ್ಸಲ್ಲ. ಅರ್ಥ ಆಯ್ತಲ್ಲ? ಅದೇ ನೀವು ಉತ್ಸಾಹದಲ್ಲಿದ್ದಾಗ ನಿಮ್ಮನ್ನು ಹಿಡಿಯಕ್ಕಾಗಲ್ಲ. ನಿಂತ್ಕೊಳ್ಳೋದು, ಸಾರ್ ಇವತ್ತು ನಾನು ಫುಲ್ ಹ್ಯಾಪಿ ಸಾರ್ ಅಂತೀರ. ಆ ಹ್ಯಾಪಿನೆಸ್ ಎಲ್ಲಾಯ್ತು? ಎಲ್ಲಾಯ್ತು? ಮಾಡಿದ ಕೆಲಸದಿಂದ. ಮಾಡಿದ ಕೆಲಸದಿಂದ. ನಾ ಮಾಡೋ ಕೆಲಸ ಅನ್ನೋಕ್ಕಿಂತ ನಾ ಮಾಡೋ ಕೆಲಸದಿಂದ ನಮ್ಮ ಆತ್ಮಕ್ಕಾದ ಆನಂದದಲ್ಲಿ ನಿಮ್ಗೆ ಹ್ಯಾಪಿನೆಸ್ ಸಿಗ್ತದೆ. ಎಸ್, ನಿಮ್ಗೆ ಇಷ್ಟ ಆಗಿರೋದು ಮಾಡಿದಾಗ ನಿಮ್ಗೆ ಆನಂದ ಆಗುತ್ತೆ, ನಿಮ್ಗೆ ಬೇಸರವಾಗಿದ್ದು ಮಾಡಿದಾಗ ನಿಮ್ಗೆ ತಾತ್ಸಾರ ಆಗುತ್ತೆ. ಆ ಎರಡೂ ಮಾಡ್ತಿರೋದು ಯಾರು? ಮನಸ್ಸೆಂಬ ಹತೋಟಿಯಲ್ಲಿ ನೀವಿದ್ದೀರಾ. ಹಾಗಾಗಿ ಮನಸ್ಸಿಲ್ಲ ಅಂದ್ರೆ ನಾವೇನು ಅಲ್ಲ. ಒಪ್ಕೊಂತೀರಾ? ಉತ್ತಮವಾದ ಉದಾಹರಣೆ ಅಂದ್ರೆ ಇಷ್ಟೇ ಹೇಳ್ಬಿಡೋಣ. SSLC 98% ಬಂತು. 98% ಬಂದಿರುವಂತ ಹುಡುಗಿಗೆ ತಂದೆ ತಾಯಿಗಳು ಬಹಳ ಆನಂದವಾಗಿ ಸ್ವೀಟ್ ತಿನ್ಸಿರು, ನೈಟ್ ಮಲಿಕೊಂಡ್ರು, ಬೆಳಗ್ಗೆ ಎದ್ದು ನೋಡ್ತಾರೆ ಮಗಳು ಫ್ಯಾನಲ್ಲಿ ನೇತಾಡ್ತಾ ಇದ್ದಾರೆ. ಆಶ್ಚರ್ಯ.
ಏನಿಗೆ ಹಿಂಗಾಗುತ್ತಲ್ಲ ಅಂತ ಒಂದು ಡೆತ್ ನೋಟ್ ಬರ್ದಿಕ್ಕಿದೆ. ಏನಂತ, ನನಗೆ 99% ಬರ್ಲೇಬೇಕಿತ್ತು, 98 ಬಂದಿದೆ, ನೊಂದು ಆತ್ಮಹತ್ಯೆ ಮಾಡ್ಕೊಂತ ಇದ್ದೀನಿ. ನನ್ನ ಪ್ರಶ್ನೆ ಇಷ್ಟೇ, 98 ತಗೊಂಡಿರುತ್ತೆ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂತಾಳೆ ಅಂದ್ರೆ ಅದಕ್ಕಿಂತ ಅವಿವೇಕ ಮತ್ತೊಂದಿಲ್ಲ. ಅಂಥದ್ರಲ್ಲಿ ಅವಳು 99%ಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅದಕ್ಕಿಂತ ದುಷ್ಟತನ ಮತ್ತೊಂದಿಲ್ಲ. ಆದರೆ ಆ ಸ್ಥಿತಿಯ ಮನಸ್ಥಿತಿ ಇದೆಯಲ್ಲ, ಆ ಕ್ಷಣಕ್ಕೆ ಅವಳಿಗೆ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಆ ಮನಸ್ಸು ಪ್ರೇರಣೆ ಕೊಟ್ಟಿದೆ. ಛೇ, ನಾನು ಹಂಗೋದಿದ್ದೆ, ಹಿಂಗೋದಿದ್ದೆ, ಅಷ್ಟೋದಿದ್ದೆ, ಇಷ್ಟೋದಿದ್ದೆ, 99 ಬಂದೇ ಬರುತ್ತೆ ಅಂತ ನಮ್ ಟೀಚರ್ಸ್ ಹೇಳಿದ್ರು, ನಾನು ಅನ್ಕೊಂಡಿದ್ದೆ 98 ಬಂದ್ಬಿಡ್ತಲ್ಲ ಅಂತ ಮನಸ್ಸು ಹೇಳ್ತು. ಛೀ, ನೀನ್ ಯಾಕೆ ಬದುಕಿದೀಯಾ, ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳ್ಬಿಟ್ಟು. ಕೇಳಿಸ್ತಾ ಆಯ್ತಾ? ಆ ಮನಸ್ಸು ಹೇಳಿದ್ರಿಂದಲೇ ಅಮೂಲ್ಯವಾದ ತನ್ನ ಜೀವನವನ್ನ ಎಂಥದೋ ಒಂದು ಸಣ್ಣ ವೇಲೆಗೆ ಬಲಿ ಕೊಟ್ಬಿಟ್ರು. ಆದ್ರೆ ಯೋಚನೆ ಮಾಡಿ, ಮತ್ತೊಂದು ಮನಸ್ಸು ಹೇಳಿರುತ್ತೆ, ಬೇಡ ಬೇಡ, 98 ಏನ್ ಕಡಿಮೆ ಅಲ್ಲ, 98 ತೆಗ್ದಿರೋರೆ ಕರ್ನಾಟಕದಲ್ಲಿ 7% 6% ಅವ್ರೆ, ಅಂತದ್ರಲ್ಲಿ ನೀನು ಅಷ್ಟ್ರಲ್ಲಿ ನೀನು ಒಬ್ಳು, ಧೈರ್ಯವಾಗಿರು, ಇನ್ನು PUC ಇದೆ, ಡಿಗ್ರಿ ಇದೆ, ಇಂಜಿನಿಯರಿಂಗ್ ಇದೆ, MBBS ಇದೆ, ಅವಾಗ ನೀನ್ ತೋರಿಸಿವಂತೆ ಅಂತ ಮನಸ್ಸು ಹೇಳಿರುತ್ತೆ ಇನ್ನೊಂದ್ ಮನಸ್ಸು. ಆದ್ರೆ ಇಲ್ಲ ಇಲ್ಲ ಇಲ್ಲ, 99 ಬರ್ಲೇಬೇಕಿತ್ತು, ನೀನ್ ಯಾಕೆ ಎದ್ರಕೊಂತಿದ್ಯಾ, ಛೀ, ಈ ಜೀವನನೇ ಬೇಡ, ಬಂದ್ಕೊಂಡು ನನ್ ಜೊತೆ ಅಂತ ಮತ್ತೊಂದು ಮನ್ಸು ಕೆದಕಿರುತ್ತೆ. ಯಾವ ಮನ್ಸಿಗೆ ಬೆಲೆ ಕೊಟ್ಲೋ ಅದಲ್ಲಾಗಿರುತ್ತೆ. ಎರಡನೇ ಮನ್ಸು ಹೇಳ್ತಲ್ಲ ಬೇಡ ಬೇಡ ಅಂತ, ಆ ಮಾತಿಗೆ ಬೆಲೆ ಕೊಟ್ಟಿದ್ರೆ ಅವಳು ಏನ್ ಮಾಡೋಳು, PUC ಎಲ್ಲ ಎಷ್ಟು ಅಂಕ ಮಾಡೋಳು. ಆದ್ರೆ ಯಾವಾಗ ಮೊದಲನೇ ಮಾತು ಕೆಟ್ಟ ಯೋಚನೆ ಮಾಡ್ತಲ್ಲ ಮನ್ಸು, ಆ ಕೆಟ್ಟ ಯೋಚನೆ ಮನ್ಸು ಕೊಟ್ಲು. ಬೆಳಿಗ್ಗೆ ನೋಡಿದ್ರೆ ಪೇಪರ್ ಸ್ಟೇಟ್ಮೆಂಟ್ ಓದ್ತಿದೀವಿ, ದಿಗ್ಭ್ರಮೆ ಆಗ್ತಾ ಇದೆ. ಅಯ್ಯೋ ಅಯ್ಯೋ ಅವಿವೇಕಿ, 98% ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ಯಾ. ಆದ್ರೆ 30% ಬರದಲೆ ಫೇಲ್ ಆಗಿರೋ ಮಕ್ಕಳು ಇವತ್ತು ಕಡ್ಲೆಕಾಯಿ ಮಾಡ್ಕೊಂಡು ಡಬಲ್ ಡೂಪ್ಲೆಕ್ಸ್ ಮನೆ ಕಟ್ಟರು. ಕಾಲೇಜಲ್ಲಿ ಫೇಲ್ ಆಗದೆ ಜೀವನ ಮುಕ್ತಾಯ ಆಯ್ತು ಅಂತನೋ, ಅಥವಾ ಎಷ್ಟು ಮಾರ್ಕ್ಸ್ ಬರದೆ ಜೀವನದ ಅಮೂಲ್ಯವಾದ ಒಂದು ಸಾಧನೆ ಅಂತ ಅನ್ಕೋಬೇಡಿ ಸ್ನೇಹಿತರೆ. ಜೀವನ ಅನ್ನುವಂತ ಅಪರಿಮಿತವಾದ ಓಟದಲ್ಲಿ ಇದೊಂದು ಘಟ್ಟ ಅಷ್ಟೇ. ಗೊತ್ತಿರ್ಬೇಕು ನಿಮ್ಗೆ, SLC ಅಥವಾ 7th ಫೇಲ್ ಆಗಿರೋ ಎಷ್ಟೋ ಜನ ಮಾಡೋ ಸಾಧನೆಯನ್ನ ಇವತ್ತು ಡಬಲ್ ಡಿಗ್ರಿ ಮಾಡಿರೋ ಮಾಡಕ್ ಆಗ್ತಾ ಇಲ್ಲ. ನಿಜನಾ? ಹಾಗಾಗಿ ಸಾಧನೆ ಮಾಡ್ಲಿಕ್ಕೆ ವಿದ್ಯೆ ಬೇಕಿಲ್ಲ, ಬುದ್ಧಿ ಬೇಕು. ಬುದ್ಧಿ ವಿದ್ಯೆಯಿಂದ ಬರೋದಿಲ್ಲ. ಗೊತ್ತಿರ್ಲಿ ನಿಮ್ಗೆ. ಅರ್ಥ ಆಗಿದೆ ಅನ್ಕೊಂತೀನಿ ಅಲ್ಲ? ಅರ್ಥ ಆಯ್ತಲ್ವಾ? ಹಾಗಾಗಿ ಜೀವನ ಅಮೂಲ್ಯ. ಯಾವುದೇ ಕಾರಣಕ್ಕೂ ಇಂಥ ಯೋಚನೆಗಳು ಬಂದಾಗ ನಿಮ್ಮ ಒಳ್ಳೆ ಮನಸ್ಸು ಏನ್ ಹೇಳುತ್ತೋ ಅದನ್ನ ಕೇಳಿ. ಕೆಟ್ಟ ಮನಸ್ಸಿನ ಅಡ್ವೈಸ್ ಹೋಗ್ಬೇಡಿ. ಸಿಗರೇಟ್ ಸೇದು ಅನ್ನುತ್ತೆ, ಬಿಡಿ ಸೇದು ಅನ್ನುತ್ತೆ, ಮತ್ತೊಂದು ಮಾಡು ಅನ್ನುತ್ತೆ, ಅವೆಲ್ಲ ಮಾಡಬಾರ್ದು. ಇನ್ನೊಂದು ಮನಸ್ಸು ಬೇಡ ಬೇಡ, ಅವೆಲ್ಲ ಕೆಟ್ಟ ಮಾರ್ಗ, ಆ ದಾರಿಗೆ ಹೋಗ್ಬೇಡ ಅನ್ನುತ್ತೆ. ಯಾವತ್ತು ಒಳ್ಳೆ ಮನಸ್ಸು ಏನ್ ಹೇಳುತ್ತೋ ಅದನ್ನ ಮಾಡಿ. ಹಾಗಾಗಿ ಮನವೇ ಬೀಜ. ನಿಮ್ಮ ಈ ತ್ರಿಕಾಲಗಳ ಕಾರ್ಯಕ್ಕೆ ಮನವೇ ಬೀಜ. ಎನಗುಳ್ಳದೊಂದು ಮನ, ನನಗೊಂದು ಮನಸ್ಸಿದೆ, ಆ ಮನ ನಿಮ್ಮಲ್ಲಿ ಸಿಲುಕಿದ ಮೇಲೆ, ಎಸ್, ನನಗೂ ಕೂಡ ಎಲ್ಲರಿಗೂ ಇದ್ದಂಗೆ ನನಗೂ ಒಂದು ಮನಸ್ಸಿದೆ. ಆ ಮನಸ್ಸನ್ನ ಚನ್ನಮಲ್ಲಿಕಾರ್ಜುನ ನೀನು ನನಗೆ ಗಂಡ ಅಂತ ನಿನಗೆ ಕೊಟ್ಟು ಬಿಟ್ಟಿದ್ದೀನಿ ಇನ್ಮೇಲೆ ನನಗೆ ಭವ ಉಂಟೆ, ನನಗೆ ಪ್ರತ್ಯೇಕವಾದ ಜೀವನ ಇದೆಯೇ, ಪರಮಾತ್ಮನಾದ ನೀನೇ ನಿನ್ನನ್ನೇ ನನ್ನ ಗಂಡ ಅಂತ ತಿಳ್ಕೊಂಡು ಬದುಕ್ತಿರುವಂತ ನನಗೆ ಮತ್ತೊಂದು ಜೀವನದ ಅಗತ್ಯ ಇದೆಯೇ? ನನಗೆ ಭವವಿಲ್ಲ. ಯಾಕೆಂದ್ರೆ ಆ ಭವನಾದ ನಿನ್ನ ಹೆಂಡತಿ ಆದ ಮೇಲೆ ನನಗೆ ಭವವೇ ಇಲ್ಲ. ಏನೋ ಅವನ ಹೆಸರು ಹೇಳಿದ್ದವನು ನಿತಿನ್ ಪುನೀತ್ ಉತ್ತರ ಸಿಕ್ತು ಅನ್ಸುತ್ತೆ ನಿಮ್ಗೆ. ಅಭವನಾದ ಶಿವನನ್ನೇ ನಾನು ಮದುವೆ ಆಗ್ತೀನಿ ಅಂತ ಮೇಲೆ ನನಗೆ ಭವ ಇನ್ನಲ್ಲಿರ್ಲಿಕ್ಕೆ ಸಾಧ್ಯ? ಒಂದ್ ಕಡೆ ಹೇಳ್ತಾಳೆ ಭವವನ್ನ ಮೀರಕ್ಕಾಗಲ್ಲ ಅಂತ, ಇನ್ನೊಂದ್ ಕಡೆ ಹೇಳ್ತಾಳೆ ಭವ ನನಗೆಲ್ಲಿದೆ ಅಂತ. ಇದರ ಅರ್ಥ ಇಷ್ಟೇ, ಸಮರ್ಪಿತವಾದ ಮನೋಭಾವದಲ್ಲಿ ಹುಟ್ಟು ಸಾವುಗಳನ್ನ ಗೆಲ್ಲೋದು ಅಂತಂದ್ರೆ ಅದು ಭ್ರಮೆ ಅಲ್ಲ, ತಮ್ಮನ್ನ ತಾವು ಕಳೆದುಕೊಳ್ಳುವುದು ಎಂಬುದು. ಭಗವಂತ ಮಾಡ್ಕೊಳೋದು, ತನ್ನನ್ನು ತಾನು ಅರ್ಪಿಸ್ಕೊಳೋದು. ಹಾಗಾಗಿ ಚನ್ನಮಲ್ಲಿಕಾರ್ಜುನ ನನ್ನ ಮನಸ್ಸನ್ನ ನಿನಗೆ ಕೊಟ್ಟು ಬಿಟ್ಟಿದ್ದೀನಿ ಎಂದ ಮೇಲೆ, ಅಭವನಾದ ನಿನ್ನ ಸಂಘ ಮಾಡಿದ್ದೇನೆ ಎಂದ ಮೇಲೆ, ಪರಮಾತ್ಮನಾದ ನೀನೇ ನನಗೆ ಗಂಡ ಎಂದ ಮೇಲೆ ನನಗೆ ಖಂಡಿತ ಮುಂದಿನ ಜನ್ಮದಲ್ಲಿ ಭೂಮಿಯಲ್ಲಿ ಮನುಷ್ಯರಾಗೋ ಪ್ರಾಣಿಯಾಗೋ ಕೀಟವಾಗೋ ಹುಟ್ಟುವ ಅವಕಾಶವೇ ಇಲ್ಲ. ನಾನು ಇಲ್ಲಿಗೆ ಭವವನ್ನ ಗೆದ್ದೆ. ಹಾಗಾದ್ರೆ ನಾನು ಎಲ್ಲಿರ್ತೀನಿ? ಕೈಲಾಸದಲ್ಲಿ ನಿನ್ನ ಅಂತರಂಗದಲ್ಲಿ ಶಾಶ್ವತವಾಗಿರ್ತೇನೆ. ನಾನು ಮತ್ತೆ ಈ ಒಂದು ಕರ್ಮಭೂಮಿಯಾದ ಭೂಮಿಗೆ ಬರೋದಿಲ್ಲ. ಇದು ಆಧ್ಯಾತ್ಮದ ಮತ್ತೊಂದು ಚಿಂತನೆ. ಸರ್, ಭವ ಅಂದ್ರೆ ಜನ್ಮ ಸಾವನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ವೋ ಹಾಗೆ ಹುಟ್ಟನ್ನೇ ಗೆದ್ದು ನಾನು ಭಗವಂತನಲ್ಲಿ ಲೀನ ಆಗ್ಬೇಕು ಎಂಬ ಉತ್ಕಟವಾದ ಬಯಕೆ ಇದೆಯಲ್ಲ, ಅದು ನಿಜವಾದಂತಹ ಆಕೆ ಹೊಂದಿರುವಂತಹ ಆಧ್ಯಾತ್ಮದ ಉತ್ತಮವಾದಂತಹ ಮಾರ್ಗ.
ಅರ್ಥ ಆಯ್ತಾ? ಸರ್ ಆಯ್ತಾ? ಸರ್ ಮುಂದಕ್ಕೆ ಹೋಗೋಣ. ಸರ್ ಹೇಳಪ್ಪ. ಸರ್ ಭವ ಅಂದ್ರೆ? ಭವ ಅಂದ್ರೆ ಜನ್ಮ ಅಂತ. ಭವ ಜನ್ಮ, ಅಭವ ಜನ್ಮವಿಲ್ಲದ್ದು. ಜನ್ಮವೇ ಇಲ್ಲದವನು ಜಗತ್ನಲ್ಲಿ ಯಾರು ಅಂದ್ರೆ ಶಿವ. ಆತನಿಗೆ ಭವವೂ ಇಲ್ಲ, ಆತ ಹುಟ್ಟು ಇಲ್ಲ, ಸಾವು ಇಲ್ಲ. ಅರ್ಥ ಆಯ್ತಲ್ಲ? ಬ್ರಹ್ಮಾಂಡ ಹುಟ್ಟೋಕ್ಕಿಂತ ಮುಂಚೆನೆ ಹುಟ್ಟವನೇ, ಬ್ರಹ್ಮಾಂಡ ಸತ್ ಮೇಲೂ ಅವನಿರ್ತಾನೆ. ಹಾಗಾಗಿ ಆತನಿಗೆ ಹುಟ್ಟು ಸಾವುಗಳಿಲ್ಲ. ಅಂತವನ್ನ ನಾನು ಮದುವೆ ಆಗ್ತೀನಿ ಎಂದ ಮೇಲೆ ನನಗೆಲ್ಲ ಇರುತ್ತೆ ಅಂತ ಆಕೆ ಹೇಳ್ತಾ ಇದ್ದಾಳೆ. ಇದರ ಅರ್ಥ ಇಷ್ಟೇ, ನಾನು ಮತ್ತು ಚನ್ನಮಲ್ಲಿಕಾರ್ಜುನ ಬೇರೆ ಅಲ್ಲ, ನಾವಿಬ್ರು ಒಬ್ರೇ ಅಂತ ಹೇಳುವಂತ ಉತ್ಕಟವಾದ ಪ್ರೀತಿ. ಮುಂದಕ್ಕೆ ಹೋಗೋಣ. 5 ನಿಮಿಷ ಇದೆ, ಮುಗಿಸ್ಬಿಡೋಣ. ಕಣ್ಣಿಗೆ ಶೃಂಗಾರ ಗಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀಯುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯ ಚನ್ನಮಲ್ಲಿಕಾರ್ಜುನ. ನೋಡಿ, ನಮ್ಮ ದೇಹದ ಒಂದೊಂದು ಅಂಗಗಳು ಯಾಕಿದಾವೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮುಖ ಯಾಕಿದೆ ಅಂದ್ರೆ ಸ್ನೋ ಪೌಡರ್ ಹಾಕೋಣಕ್ಕೆ, ಕೂದಲು ಹಾಕಿದೆ ಅಂದ್ರೆ ಕೆಟ್ಟ ಜಡೆ ಹಾಕೋಣದಕ್ಕೆ, ಕಿವಿ ಹಾಕಿದೆ ಅಂದ್ರೆ ದೊಡ್ಡ ದೊಡ್ಡ ವಾಲೆ ಹಾಕೋಣಕ್ಕೆ, ಅರ್ಥ ಆಯ್ತಲ್ಲ? ಕೈ ಹಾಕಿದೆ ಅಂದ್ರೆ ಭಯಂಕರವಾಗಿ ಬಳೆ ಹಾಕೋಣಕ್ಕೆ, ಸೊಂಟೆ ಹಾಕಿದೆ ಅನ್ನೋದಕ್ಕೆ ಡಾಬ್ ಹಾಕೋಣಕ್ಕೆ, ಇಷ್ಟ ಅನ್ಕೊಂಡಿದೀವಿ ನಾವು. ವಾಸ್ತವದಲ್ಲಿ ಅಕ್ಕ ಮಹಾದೇವಿ ಆ ಲೌಕಿಕ ಪ್ರಜ್ಞೆಯನ್ನು ಮೀರಿದ ಆಧ್ಯಾತ್ಮದ ಕರ್ತವ್ಯಗಳನ್ನ ಹೇಳ್ತಾ ಇದ್ದಾಳೆ. ಯಾವ್ಯಾವ ಕೆಲಸ ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಎಸ್, ನಿನ್ನ ಕಣ್ಣಿಗೆ ಶೃಂಗಾರ ಯಾವಾಗಪ್ಪ ಅಂತ ಹೆಣ್ಮಕ್ಳು ಕೇಳಿದ್ರೆ ಹೇಳ್ತಾರೆ, ಕಾಡಿಗೆ ಹಚ್ಕೊಂಡಾಗ ಸರ್. ಹೌದಲ್ವಾ? ಕಾಡಿಗೆ ಹಚ್ಕೊಳ್ಳೋದು ಕಣ್ಣು ಶೃಂಗಾರವಾಗಿ ಕಾಣ್ಲಿ ಅಂತ, ಅದು ಲೌಕಿಕ. ಅಧ್ಯಾತ್ಮ ಏನಪ್ಪಾ ಅಂತಂದ್ರೆ, ಕಣ್ಣಿಗೆ ಶೃಂಗಾರ ಯಾವಾಗ ಅಂದ್ರೆ ನಾವು ಗುರು ಹಿರಿಯರನ್ನ ನೋಡೋದಂತೆ. ದರ್ಶನ್ನ, ಮತ್ತೆ ಸುದೀಪ್ನ, ಸಲ್ಮಾನ್ ಖಾನ್ನ, ಐಶ್ವರ್ಯ ರೈನ ನೋಡೋದ್ರಿಂದ ಕಣ್ಣಿಗೆ ಶೃಂಗಾರ ಅಲ್ಲ. ಅಧ್ಯಾತ್ಮ ಮೂರ್ತಿಗಳನ್ನ, ಸಮಾಜದ ಸುಧಾರಕರನ್ನ, ಸಾಮಾಜಿಕ ಹೋರಾಟಗಾರರನ್ನ, ಆದರ್ಶ ವ್ಯಕ್ತಿಗಳನ್ನ ನೋಡುವುದೇ ಈ ಕಣ್ಣಿನ ನಿಜವಾದಂತ ಮೌಲ್ಯ. ಕೆಲವರು ಹೇಳ್ತಿರ್ತಾರೆ, ಆಹಾ ಇವತ್ತು ಈ ಕಣ್ಣು ಪಾವನವಾಯ್ತು, ನಿಮ್ಮಂತ ಮಹಾತ್ಮರ ದರ್ಶನದಿಂದ ನನ್ನ ಬದುಕು ಪುನೀತವಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಕಣ್ಣಲ್ಲಿ ಒಳ್ಳೆಯವರನ್ನ ನೋಡೋದೇ ಆ ಕಣ್ಣಿಗೊಂದು ಶೃಂಗಾರ. ಅರ್ಥ ಆಯ್ತಲ್ಲ? ನೋಡಿ, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಸುಮ್ಮನೆ ಅಲಂಕಾರ ಮಾಡ್ಕೊಳ್ಳೋದಲ್ಲ. ಏನಿಲ್ಲಿ ಈ ಏನೋ ಇದಂತದ್ದು ಉಬ್ಬಿಗೆಲ್ಲಾ ತಿಳ್ಕೊಂತೀರಾ, ಆಮೇಲೆ ಉಬ್ಬಿನ ಮೇಲೆಲ್ಲ ಎಂತದ್ದು ರೋಸ್ ತರ ಹಾಕೊಂತೀರಾ, ಆಮೇಲೆ ಈ ತರ ಎಲ್ಲ ಬಿಟ್ಕೊಂತೀರಾ. ಅಯ್ಯೋ ಭಯಂಕರ ಭಯಂಕರ. ಹಂಗೇನೇನೋ ಬಿಟ್ಕೊಳಕ್ ಹೋಗಿ ಕಡ್ಡಿಲ್ ಕಣ್ಣು ಚುಚ್ಕೊಂಡು ಆಪರೇಷನ್ ಮಾಡಿಸ್ಕೊಂಡ್ರು ಇತಿಹಾಸಗಳು ನೋಡ್ತೀವಿ. ಬೇಕಾ ಇವೆಲ್ಲ? ಭಗವಂತ ಸುಂದರವಾದ ಕಣ್ಣು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಸೌಂದರ್ಯವನ್ನು ನೋಡು. ಯಾವ ಸೌಂದರ್ಯ? ಗುರು ಹಿರಿಯರು. ಆ ಗುರು ಹಿರಿಯರನ್ನ ನೋಡುವಾಗ, ಆ ಗುಣಗಳನ್ನ ಕಣ್ಣಾರೆ ಕಾಣುವಾಗ, ಆ ಗುಣಗಳನ್ನ ನನ್ನ ಹೃದಯದಲ್ಲಿ ಒಂದೊಂದೇ ಪೋಣಿಸಿಕೊಳ್ಳಕ್ಕೆ ಒಂದು ಅವಕಾಶ ಸಿಗುತ್ತೆ. ಎಸ್, ನಾನು ಹಂಗಾಗ್ಬೇಕು, ಹೌದಲ್ಲ? ನಾನು ಬುದ್ಧನಂಗಾಗ್ಬೇಕು, ನಾನು ಮಹಾವೀರನಂಗಾಗ್ಬೇಕು, ಇಂಥ ಅನೇಕ ನಿರೀಕ್ಷೆಗಳು. ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು. ಕರ್ಣಕ್ಕೆ, ಕಿವಿಗೆ ಶೃಂಗಾರ. ಹೆಣ್ಮಕ್ಳನ್ನ ಕೇಳಿದ್ರೆ ವಾಲೆ ಹಾಕೋಣದು, ಜುಮ್ಕಿ ಹಾಕೋಣದು, ಮಾಟಿ ಹಾಕೋಣದು, ಇದು ಲೌಕಿಕ. ಆಧ್ಯಾತ್ಮ ಏನ್ ಹೇಳುತ್ತೆ ಅಂದ್ರೆ, ಕಿವಿ ಇರೋದೇನ್ಕೆ? ಒಳ್ಳೆಯ ಗೀತೆಗಳನ್ನ ಕೇಳಲಿಕ್ಕೆ ಮತ್ತು ಒಳ್ಳೆಯ ಚಿಂತನೆಗಳನ್ನ ಕೇಳಲಿಕ್ಕೆ. ಅರ್ಥ ಆಯ್ತಲ್ಲ? ಏನದು? ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತಗಳ ಕೇಳುವುದು. ಶಿವಧ್ಯಾನವನ್ನ, ವಿಷ್ಣು ಧ್ಯಾನವನ್ನ, ರಾಮಾಯಣ ಮಹಾಭಾರತವನ್ನ ಇತ್ಯಾದಿ ಶ್ಲೋಕಗಳನ್ನ ಕಿವಿಗೆ ಹಾಕೋದ್ರಿಂದ ಕಿವಿಯ ಮೂಲಕ ಮನಸ್ಸಿಗೆ ಹೋಗಿ ಮನಸ್ಸಿನಲ್ಲಿರುವಂತಹ ವಿಕಲ್ಪಗಳೆಲ್ಲ ದೂರವಾಗಿ ಮನಸ್ಸು ಶುಭ್ರವಾದ ತಿಳಿನೀರಿನಂತಾಗಿ ಬದುಕು ಸುಂದರವಾದ ಯೋಚನೆಗಳಿಗೆ ತೆರ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ಏನ್ ಕೇಳ್ತೀವೋ ಅದೇ ಮಾಡ್ತೀವಿ. ಅದ್ ಕೇಳೋದು ನಮ್ಮ ಗಾಂಧೀಜಿ 3 ಕೋತಿ ಕತೆ ಹೇಳ್ತಾರಲ್ಲ, ಕೆಟ್ಟದ್ದನ್ನು ಆಡುವುದಿಲ್ಲ, ಕೆಟ್ಟದ್ದನ್ನು ಕೇಳುವುದಿಲ್ಲ, ಕೆಟ್ಟದ್ದನ್ನು ನೋಡುವುದಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಒಳ್ಳೆದನ್ನ ಕೇಳೋದಂದ್ರೆ ಏನಂತ? ಭಕ್ತಿಯ ವಿಚಾರಗಳನ್ನ ಕೇಳೋಣ, ಭಗವಂತನ ಧ್ಯಾನದ ವಿಚಾರಗಳನ್ನ ಕೇಳೋಣ. ಆಗ ನನ್ನ ಕಿವಿ ನಿಜವಾಗ್ಲೂ ಸೌಂದರ್ಯಕ್ಕೆ ಕಾರಣ ಆಗುತ್ತೆ. ಮತ್ತೊಂದು, ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯುವುದು. ಎಸ್, ಮಾತಿನ ಸೌಂದರ್ಯ ಅಂದ್ರೆ ಸೊಬಜಗ್ಗಿ ಸುಂದರವಾಗಿ ಭಾಷಣ ಮಾಡ್ತಾರೆ ಅಂತಲ್ಲ, ಆ ಭಾಷಣ ಸತ್ಯ ಆಗಿರ್ಬೇಕು. ಹೇಳೋದೊಂದು ಮಾಡೋದೊಂದು ಮಾಡಿದಾಗ ಆ ಭಾಷಣಕ್ಕೆ ಏನಿರಲ್ಲ, ಬೆಲೆ ಇರಲ್ಲ, ಅರ್ಥವೇ ಇರಲ್ಲ. ಹಾಗಾಗಿ ಸುಳ್ಳೆ ನಮ್ಮ ಶತ್ರು, ಸತ್ಯವೇ ನಮ್ಮ ದೇವರು. ಗೋವಿನ ಹಾಡು ಕೇಳಿದಿರಲ್ವಾ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಎಂಥ ಮಾತು ಕೇಳಿದಿರಲ್ವಾ?
ಹಾಗಾಗಿ ಸತ್ಯವನ್ನು ನುಡಿಯುವುದೇ ವಚನಕ್ಕೆ ಶೃಂಗಾರ. ನಮ್ಮ ಬಾಯಿಗೆ ಯಾವಾಗಪ್ಪ ಸೌಂದರ್ಯ ಬರುತ್ತೆ, ನಮ್ಮ ಮಾತಿಗೆ ಯಾವಾಗಪ್ಪ ಸೌಂದರ್ಯ ಬರುತ್ತೆ ಅಂದ್ರೆ, ಆ ಮನುಷ್ಯ ಅನ್ಕಂಡ್ರಿ ಅವನ ಬಾಯಲ್ಲಿ ಒಂದು ಸುಳ್ಳು ಬಂದಿರೋದೇ ನೋಡಿಲ್ಲ ಅಂದಾಗ ನಮ್ಮ ಮಾತಿಗೆ ಸಮಾಜದಲ್ಲಿ ಬೆಲೆ ಬರುತ್ತೆ. ಹೆಂಗ ಮಾತಾಡ್ತಾನೆ ಅಂತೀರಾ, ಆತನ ಮಾತು ಕೇಳ್ತಾ ಇದ್ರೆ ನಾವೇ ಮೂಕ ವಿಸ್ಮಿತರಾಗ್ಬಿಡ್ಬೇಕು. ಆತನ ಮಾತಿನಿಂದ ನಾನು ಕೂಡ ಇನ್ಸ್ಪೈರ್ ಆಗಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬಿಟ್ಟೆ. ಮಾತು ಅಂದ್ರೆ ಹಂಗಾಡ್ಬೇಕಂಡ್ರಿ, ಸತ್ಯ ತಲೆ ಮೇಲೆ ಹೊಡೆದಂಗಿರುತ್ತೆ ಅಂತಾರಲ್ಲ, ಅದು ಮಾತು. ಅರ್ಥ ಆಯ್ತಲ್ಲ? ಸತ್ಯವನ್ನು ನುಡಿಯುವುದೇ ಮಾತಿಗೆ ಶೃಂಗಾರ. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ. ಇನ್ನು ಸಂಭಾಷಣೆ, ಚರ್ಚೆ ಮಾಡೋದು ಎಲ್ಲಿ? ಅಯೋಗ್ಯರ ಚರ್ಚೆ ಮಾಡಬೇಡಿ. ಅದಕ್ಕೆ ಹೇಳ್ತಾನೆ ಅಲ್ಲಮ್ಮ, ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ. ಸಂಘ ಇರ್ಬೇಕು ನಮ್ದು. ಯಾರ ಜೊತೆ? ಸಜ್ಜನರ ಜೊತೆ ಇರ್ಬೇಕು. ದುರ್ಜನರ ಸಂಘವದು ವಚ್ಚಲ ಕೊಚ್ಚೆಯ ಮೋರೆಯಂತೆ ಸರ್ವಜ್ಞ ಅನ್ನೋದು. ಅರ್ಥ ಆಯ್ತಾ? ಹಾಗಾಗಿ ನೋಡಿ, ಸಂಭಾಷಣೆಗೆ ಶೃಂಗಾರ, ಮಾತಾಡುವಂತ ಒಂದು ವಾದಕ್ಕೆ ಅಥವಾ ಒಂದು ಚರ್ಚೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ. ಸದ್ಭಕ್ತರ ಗುಂಪಿನಲ್ಲಿ ಕೂತ್ಕೊಂಡು ಆಡುವ ಮಾತುಗಳು. ಯಾಕೆಂದ್ರೆ ಸದ್ಭಕ್ತರ ಗುಂಪಿನಲ್ಲಿ ಯಾವತ್ತು ಒಳ್ಳೆ ಮಾತೇ ಆಡ್ತೀವಿ, ಕೆಟ್ಟದ್ದಾಡಲ್ಲ. ಬಾರ್ಗೆ ಹೋಗ್ಬಿಟ್ಟು ಭಗವದ್ಗೀತೆ ಓದಕ್ಕಾಗುತ್ತಾ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಟ್ಟ ಮಾತಾಡಕ್ಕಾಗುತ್ತಾ? ಸ್ಥಾನಗಳ ಪಲ್ಲಟ. ಬಾರ್ಗೆ ಹೋದನ್ನೆಲ್ಲ ಎಲ್ಲ ಮಚಾ ಅಂತಾನೆ ಶುರು ಮಾಡ್ತಾರೆ. ದೇವಸ್ಥಾನಕ್ಕೆ ಹೋದ್ರೆ ಸ್ವಾಮಿರ ಚೆನ್ನಾಗಿದ್ದೀರಾ ಅಂತ ಶುರು ಮಾಡ್ತೀವಿ. ಆ ಭಾಷೆ ಆ ಪ್ರದೇಶದ ಪ್ರಾಮುಖ್ಯತೆಯನ್ನು ತೋರಿಸುತ್ತೆ. ಹಾಗಾಗಿ ನಾವು ಅಂತ ಒಳ್ಳೆ ಜನರ ಜೊತೆ ಸೇರ್ಕೊಂಡು ಸಂಭಾಷಣೆ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನೇ ಮಾತಾಡ್ತೀವಿ, ಕೆಟ್ಟದ್ದನ್ನ ಮಾತಾಡೋದಿಲ್ಲ. ಅದಕ್ಕೆ ನಾವು ಯಾರ ಸಂಘ ಮಾಡ್ಬೇಕು? ಒಳ್ಳೆಯ ಸಂಘ ಮಾಡ್ಬೇಕು, ಸಜ್ಜನರ ಸಂಘ ಮಾಡ್ಬೇಕು. ನೋಡಿ, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು. ಇನ್ನ ಕೈಗೆ ಯಾವಾಗಪ್ಪ ಶೃಂಗಾರ? ಹೊತ್ತು ಬೆಳಗು ಹೊತ್ತುಂಗ್ರ, ಕೈ ತುಂಬ ಬಳೆ, ಚಿನ್ನದ ಬಳೆ, ವಜ್ರದ ಬಳೆ ಅಲ್ಲ. ಮತ್ತೆ ಕೈಗೆ ಯಾವಾಗಪ್ಪ ಶೃಂಗಾರ? ಸತ್ಪಾತ್ರ. ಏನು? ಒಳ್ಳೆಯ ಕೆಲಸ. ಪಾತ್ರ ಕೆಲಸ. ಒಳ್ಳೆಯ ಕೆಲಸವನ್ನ ಮಾಡೋದೇ ಈ ಕೈಗಿರೋ ಶೃಂಗಾರ ಅಂತ. ರಾಜ್ಕುಮಾರ್ ಒಂದು ಹಳೆ ಫಿಲಮ್ ಅಲ್ಲಿ ಹೇಳ್ತಾರೆ, ಭಗವಂತ ಬಾಯಿ ಕೊಟ್ಟ ನುಡಿಯೋಕಂತ, ಅದನ್ನ ಯಾಕೆ ಬಿಚ್ಚುವೆ ಬೈಯೋಕಂತ. ಭಗವಂತ ಕಾಲ್ ಕೊಟ್ಟ ನಡೆಯೋಕಂತ, ಅದನ್ನ ಯಾಕೆ ಎತ್ತುವೆ ಒದೆಯೋಕಂತ. ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಅದನ್ನ ಯಾಕೆ ಎತ್ತುವೆ ಬಡಿಯೋಕಂತ. ಪ್ರಶ್ನೆ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ? ಕಾಲಿರೋದು ನಡೆಯಕ್ಕೆ, ಕೈ ಇರೋದು ದುಡಿಯಕ್ಕೆ. ಆದ್ರೆ ನಾವು ಅವೆರಡನ್ನು ಮರ್ತ್ಬಿಡ್ತೀವಿ. ಕೈ ಹಿಡಿಯೋದು ಬಡಿಯಕ್ಕೆ, ಕಾಲಿರೋದು ಒದೆಯಕ್ಕೆ ಅನ್ಕೊಂಡ್ಬಿಟ್ಟಿದ್ವಿ. ಇದು ನಮ್ಮ ದೌರ್ಭಾಗ್ಯ. ಹಾಗಾಗಿ ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಇರುವುದು, ಒಳ್ಳೆಯ ಪಾತ್ರವನ್ನ ಮಾಡಲು. ಪಾತ್ರ ಅಂದ್ರೆ ಕೆಲಸ, ಕರ್ತವ್ಯ, ಕರ್ಮ. ಒಳ್ಳೆ ಕೆಲಸ ಮಾಡಕ್ಕೋಸ್ಕರ ಇದೆ. ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ. ಜೀವಿಸುವ ಜೀವನಕ್ಕೆ, ನಮ್ಮ ಮನುಷ್ಯ ಜೀವನ ಸುಂದರವಾಗಿರ್ಬೇಕು ಅಂದ್ರೆ ಏನಾಗ್ಬೇಕು? ಗಣಮೇಳಾಪ. ಗಣ ಗುಂಪು, ಮೇಳಾಪ ಸೇರಬೇಕು. ಮನುಷ್ಯ ಎಂತ ಜೀವಿ ಹೇಳಿದ್ರಿ ಯಾರೋ ಒಬ್ರು ಮೊನ್ನೆ. ಮನುಷ್ಯ ಎಂತ ಜೀವಿ? ಸಂಘಜೀವಿಯಾದ ಮನುಷ್ಯ. ಮನುಷ್ಯನಾಗೇ ಇರ್ಬೇಕು ಅಂದ್ರೆ ಸಜ್ಜನರ ಸಂಘದೊಂದಿಗೆ ಬೆರಿಬೇಕು. ಅದಕ್ಕೆ ಹೇಳ್ತಾ ಇದ್ರೆ, ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳಾಪ. ಗಣ ಗುಂಪು, ಮೇಳಾಪ ಸೇರುವ, ಮೇಳೈಸು. ಗಣಗಳಲ್ಲಿ ಸೇರು, ಗುಂಪುಗಳಲ್ಲಿ ಸೇರು. ಗುಂಪು ಗುಂಪಾಗಿ ಬದುಕು, ಗುಂಪು ಗುಂಪಲ್ಲಿ ಒಬ್ಬನಾಗಿ ಬದುಕು. ಎಲ್ಲರ ಜೊತೆ ಸೇರ್ಕೋಬೇಕು. ನಾವು ಎಲ್ಲರನ್ನೂ ಸೇರಿಸ್ಕೋಬೇಕು, ಎಲ್ಲರನ್ನು ಮುನ್ನಡೆಸ್ಬೇಕು. ಅವ್ರ ಜೊತೆ ನಾವು 4 ಹೆಜ್ಜೆ ಹಾಕ್ಬೇಕು. ನಾನೊಬ್ನೇ ಉದ್ಧಾರ ಆಗೋದಲ್ಲ, ನನ್ನ ಜೊತೆ ನೀವೆಲ್ಲರೂ ಉದ್ಧಾರ ಆಗ್ಬೇಕು. ಇದು ಮನೋಭಾವ. ಅಂದ್ರೆ ನಾವೆಲ್ಲರೂ ಸೇರಿದಾಗ ಸಮಾಜದಲ್ಲಿ ನಾನೊಂದು ಅಂಗ ಅಷ್ಟೇ. ಐ ಆಮ್ ನಾಟ್ ಎ ಸೊಸೈಟಿ, ಐ ಆಮ್ ಪಾರ್ಟ್ ಆಫ್ ಸೊಸೈಟಿ. ನಾನೇ ಸಮಾಜ ಅಲ್ಲ, ನಾನು ಸಮಾಜದ ಒಂದು ಭಾಗ ಮಾತ್ರ. ಅಹಂಕಾರವನ್ನು ಬಿಟ್ಟು ಪ್ರತಿಯೊಬ್ಬರ ಜೊತೆ ಸೇರುವುದೇ ನಿಜವಾದಂತ ಮನುಷ್ಯ ಗುಣ. ಅದಕ್ಕೆ ಜೀವಿಸುವ ಜೀವನಕ್ಕೆ, ನಮ್ಮ ಜೀವನ ಯಾವಾಗ ಸುಂದರ ಆಗುತ್ತೆ ಅಂದ್ರೆ ಗಾಂಧೀಜಿ ತರ ಲಕ್ಷಾಂತರ ಜನ ಜೊತೆ ಸೇರ್ಬೇಕು, ಸುಭಾಷ್ ಚಂದ್ರ ಬೋಸ್ ತರ ಸಾವಿರಾರು ಜನ ಜೊತೆ ಸೇರ್ಬೇಕು, ಭಗತ್ ಸಿಂಗ್ ತರ ಹೋರಾಟದಲ್ಲಿ ಧುಮುಕ್ಬೇಕು, ಸಮಾಜಕ್ಕೋಸ್ಕರ ದುಡಿಬೇಕು, ಸಮಾಜದ ಜನರ ಜೊತೆ ಸೇರ್ಬೇಕು. ಆಗ ನಮ್ಮ ಜೀವನ ಸೌಂದರ್ಯಯುಕ್ತವಾಗಿರುತ್ತೆ. ಇವಿಲ್ಲದ ಜೀವನ ಅಥವಾ ಇವಿಲ್ಲದ ಜೀವಿಯ ಬಾಳುವೆ, ಇವ್ಯಾವೂ ಇಲ್ಲದಂತ ಒಳ್ಳೆಯ ದೊಡ್ಡವ್ರನ್ನ ನೋಡೋ ಗುಣ ಇಲ್ಲ, ಮತ್ತೆ ಒಳ್ಳೆ ಮಾತುಗಳನ್ನ ಕೇಳುವಂತ ಕಿವಿ ಇಲ್ಲ, ಒಳ್ಳೆ ಮಾತಾಡೋ ಯೋಗ್ಯತೆ ಇಲ್ಲ, ಮತ್ತೆ ಒಳ್ಳೆ ಜನರ ಜೊತೆ ಸೇರಿ ಸಂಭಾಷಣೆ ಮಾಡುವಂತ ಶಕ್ತಿ ಇಲ್ಲ. ಕೈಗಳಲ್ಲಿ ಯಾವತ್ತೂ ಇಲ್ಲಿವರೆಗೂ ಒಂದು ಒಳ್ಳೆ ಕೆಲಸ ಮಾಡಿಲ್ಲ, ಬರೀ ಕಲೆ ಕೊಲೆ ಸುಲಿಗೆ ಅವನ್ನೇ ಮಾಡ್ಕೊಂಡ್ಬರ್ತಾವನೆ, ಮತ್ತು ಜನರನ್ನೇ ಸೇರಲ್ಲ ಅಂದ್ರೆ ಕಾಗೆ ಇದ್ದಂತೆ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯಯ್ಯ. ಈ ಗುಣಗಳೇ ಇಲ್ಲದಂತ ಜೀವಿಯ ಬದುಕು ಏನು ಪ್ರಯೋಜನ? ಬಾತೆ ಪ್ರಯೋಜನ. ಏತಕ್ಕೆ ಬಾತೆಯಯ್ಯ,
ಯಾವ ಪ್ರಯೋಜನವಿದೆ? ಚನ್ನಮಲ್ಲಿಕಾರ್ಜುನ. ಎಲೆ ಚನ್ನಮಲ್ಲಿಕಾರ್ಜುನನೇ, ಇಂತಹ ಸದ್ಗುಣಗಳನ್ನ ನನ್ನಲ್ಲಿ ತುಂಬಿ ನನ್ನನ್ನು ನಿನ್ನ ಪಾದಾರ ಗುಡ್ಡಗಳಿಗೆ ಅರ್ಪಿಸಿಕೋ. ನನ್ನಂತೆ ಇಲ್ಲಿರುವ ಎಲ್ಲ ಭಕ್ತರಿಗೂ ಸದ್ಬುದ್ಧಿಯನ್ನ ಕೊಟ್ಟು ನಿನ್ನ ಬಳಿಗೆ ಕರೆದುಕೊಂಡು ಹೋಗುವ ಮಾರ್ಗವನ್ನು ಸೂಚಿಸು ಅಂತ ಅಕ್ಕ ಮಹಾದೇವಿ ನಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಬೇಡ್ಕೊಂತಾ ಇದ್ದಾಳೆ. ಇದು 3ನೇ ವಚನ. ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಮುಗಿಸ್ಬೋದಾ? ಮುಗಿಸ್ಬೋದಾ ಮಕ್ಕಳೇ? ನಿಮಗೆ ಇವತ್ತಿನ ಆನ್ಲೈನ್ ತರಗತಿಗೆ ವಿದಾಯವನ್ನು ಹೇಳ್ತಾ ಇಲ್ಲಿಗೆ ನಮಗೆ ಕೊಟ್ಟಂತ ಅಕ್ಕ ಮಹಾದೇವ ಅಲ್ಲಮನ ವಚನ, ಗಟ್ಟಿವಾಳೆಯನ ವಚನ ಮತ್ತು ಅಕ್ಕ ಮಹಾದೇವ ವಚನ 3 ವಚನಗಳನ್ನ ಮುಕ್ತಾಯ ಮಾಡಿದೀವಿ. ಮುಂದಿನ ತರಗತಿ ನೇರವಾಗಿ ನಾವು ಗದ್ಯಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ತರಗತಿಯನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ. ನಾವೇ ಬರಿಬೇಕಾ? ನೋಟ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ವಚನಗಳು ಅಂತ ಹಿಂಬದಿಯಲ್ಲಿ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ತಕ್ಕಂತೆ ನೀವೇ ಉತ್ತರ ಮಾಡಬೇಕು. ಟೆಕ್ಸ್ಟ್ ಬುಕ್ ನಿಮ್ ಕೈಲಿರುತ್ತೆ, ಓದ್ಕೊಂಡು ಹೋಗಿ. ಅರ್ಥ ಆಯ್ತಲ್ಲ? ಪ್ರಶ್ನೆಗಳಿಗೆ ಉತ್ತರ ಮಾಡಿ ಪೂರ್ತಿ ನೋಟ್ಸ್ ಅನ್ನ ರೆಡಿ ಮಾಡಿರ್ಬೇಕು. ಕನ್ನಡದಲ್ಲಿ ಯಾರು ನೋಟ್ಸ್ ಕೊಡಲ್ಲ, ಬಟ್ ನೋಟ್ಸ್ ನ ಕರೆಕ್ಷನ್ ಮಾಡ್ತೀನಿ. ನೀವು ಈ ಚಾಪ್ಟರ್ ಮುಗಿತಲ್ಲ, ಈ ಚಾಪ್ಟರ್ ಮುಗಿದ ತಕ್ಷಣ ಈ ಒಂದು ಪದ್ಯದ ನೋಟ್ಸ್ ರೆಡಿ ಇರ್ಬೇಕು. ಅರ್ಥ ಆಯ್ತಲ್ಲ? ಇಷ್ಟ ಮಾಡಿ ನೀವು ಬಂದ್ಮೇಲೆ ವಚನಗಳು ಮತ್ತೆ ಗಟ್ಟಿವಾಳಯ್ಯ ಅಂತ ಇದೆಯಲ್ಲ, ಅವ್ರ ಬಗ್ಗೆನೂ ಬರಿಬೇಕ ಡೀಟೇಲ್ ಆಗಿ? ವಿಚಾರ ಎಲ್ಲ ಬೇಡ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಸಂದರ್ಭ. ಅರ್ಥ ಆಯ್ತಲ್ಲ? ಅಷ್ಟು ಬರೀರಿ ಸಾಕು, ಇನ್ನೇನು ಬೇಡ. ಮಿಕ್ಕಿದ್ದು ನಾನು ಭಾಷಾಭ್ಯಾಸ ಎಲ್ಲ ಲಾಸ್ಟಿಗೆ ಮಾಡಿಸ್ತೀನಿ. ಸರಿನಾ? ಟೆಕ್ಸ್ಟ್ ಬುಕ್ ಕಾಲೇಜಲ್ಲಿ ಸಿಗುತ್ತಾ ಸರ್? ಟೆಕ್ಸ್ಟ್ ಬುಕ್ ಕಾಲೇಜಲ್ಲಿ ಸಿಗುತ್ತಾ ಸರ್? ಟೆಕ್ಸ್ಟ್ ಬುಕ್ ಕಾಲೇಜಲ್ಲಿ ಸಿಗುತ್ತಾ ಸರ್? ಪುಟ ನನಗೂ ಗೊತ್ತಿಲ್ಲ. ಕಾಲೇಜಲ್ಲಿ ಯಾರನ್ನಾರು ಸಂಪರ್ಕ ಮಾಡಿ. ಯಾಕಂದ್ರೆ ಅದು ನಿಮಗೆ MG ರೋಡ್ ಅಲ್ಲಿ ಮಾದೇವ ಸ್ಟೋರ್ ಅಲ್ಲಿ ಸಿಗುತ್ತೆ, ಮತ್ತು ಚಿಕ್ಕಪೇಟೆ ಸರ್ಕಲ್ ಅಲ್ಲಿ ಸಿಗುತ್ತೆ, ಮತ್ತು ಶಾಂತಿನಾಥ ಸ್ಟೋರ್ ಅಲ್ಲಿ ಸಿಗುತ್ತೆ. ಇಲ್ಲಿ MG ರೋಡ್ ಅಲ್ಲಿ ಅಂತ ಸ್ಟೋರ್ಗಳಿಗೆ ಹೋದ್ರೆ ನಿಮ್ಗೆ ಕನ್ನಡ ಪುಸ್ತಕ ಸಿಗುತ್ತೆ. ಹೇಳಿ. ಯಾರಾದ್ರೂ ಗೈಡ್ ಸಜೆಸ್ಟ್ ಮಾಡ್ತೀರಾ? ಇನ್ನೊಂದ್ಸರಿ ಹೇಳಿ. ಗೈಡ್ ಬಳಸೋ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಈ ಪಾಠ ಕೇಳಿದ್ಮೇಲೆ ನಿಮ್ಗೆ ಗೈಡ್ ಬೇಕಿಲ್ಲ. ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಸಿಗುತ್ತೆ. ಆಮೇಲೆ ವಚನ ಹೆಂಗೈತೋ ಹಂಗೆ ಉತ್ತರ ಬರೆಯಕ್ ಹೋಗ್ಬೇಡಿ, ನಿಮ್ಮ ಭಾಷೆಯಲ್ಲಿ ವಚನವನ್ನು ಬರೀ. ಅರ್ಥ ಆಯ್ತಲ್ಲ? ಉದಾಹರಣೆ, ಕರಕ್ಕೆ ಶೃಂಗಾರ ಯಾವುದು ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ ಅಂದಾಗ ಅಕ್ಕ ಮಹಾದೇವಿಯು ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಇರುವುದು ಎಂದು ಹೇಳುತ್ತಾಳೆ. ಮುಗ್ದೋಯ್ತು ಅಷ್ಟೇ. ಅದನ್ನೇನು ಪುಸ್ತಕ ನೋಡ್ಕೊಂಡೆ ಏನು ಇದನ್ನ ತಕೊಂಡೆ ಬರಿಬೇಕಾ? ಡೈಜೆಸ್ಟ್ ನೋಡ್ಕೊಂಡ್ ಬರಿಬೇಕಾ? ಬೇಕಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ಸರಿ ಹೋಗೋದು ಯಾವಾಗ ಅಂದ್ರೆ ನೀವೆಲ್ಲ ಕ್ಲಾಸಿಗೆ ಬಂದಾಗ. ಆನ್ಲೈನ್ ಅಲ್ಲಿ ಪ್ರತಿಯೊಂದು ಮಾಡಕ್ಕಾಗಲ್ಲ. ಬರ್ರಿ, ಅಷ್ಟೊತ್ತಿಗೆ ನೋಟ್ಸ್ ರೆಡಿ ಮಾಡ್ಕೊಂಡ್ ಬರ್ರಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂತೀನಿ. ಎನಿವೆ, ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್. ಎಲ್ಲರಿಗೂ ಧನ್ಯವಾದಗಳು.